पादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। यस्तर्काम्बुनिधिः प्रचण्डधिषणः तेजस्वी चूडामणिः मीमांसा चतुराननः किमपरं कुम्भाववाग्देवता साक्षाद् व्याकरणे पतञ्जलिरयं षट्शास्त्रवाचस्पतिः वादेन्द्रस्य पितामहो विजयते श्रीजाडिहाळाभिदः शुभ्रं यशः क्षितितले सुवचो हि यस्य वाग्वैभवोति मधुरं चरितं सुरम्यं नित्यं प्रशान्तवदनः नयकोविदश्च वन्द्यः समे गुरुवरो बुधबाळगारुः। ಗುರುಗಳ ಸಂಸ್ಮರಣ ಮಹೋತ್ಸವ ಬಾಳಗಾರು ಆಚಾರ್ಯರ 10ನೇ ವರ್ಷದ ಪುಣ್ಯ ಸಂಸ್ಮರಣ ಮಹೋತ್ಸವವನ್ನ ಕಾಶಿ ಕ್ಷೇತ್ರದಲ್ಲಿ ಗಂಗಾ ತೀರದಲ್ಲಿ ಪರಮ ಪಾವನವಾದ ಉತ್ತಮವಾದ ಗಂಗಾ ತೀರ ವಿಶ್ವನಾಥನ ನಗರಿ ಬಿಂದು ಮಾಧವ ವಾಯುಮಾಧವನ ಸನ್ನಿಧಾನದಲ್ಲಿ ಯತ್ಕಿಂಚಿತ್ ಗುರುಗಳ ಸಂಸ್ಮರಣೆಯನ್ನ ಪ್ರಾರಂಭವನ್ನ ಮಾಡಿದರೆ ಅತ್ಯಂತ ಶ್ರೇಯಪ್ರದ ಅಂತಕ್ಕಂತಹ ದೃಷ್ಟಿಯಿಂದ ಗುರುಗಳನ್ನ ಎಷ್ಟು ಸ್ಮರಣೆಯು ಮಾಡಿದರೂ ಕೂಡ ಅದು ಸಾಲುವುದಿಲ್ಲ. ನಮ್ಮ ಆಚಾರ್ಯರು ಅಂತಂದ್ರೆ ದೇವೋವಾ ದೇವಾಂಶೋವಾ ಬಾಳಗಾರು ನ ಮಾನವ, ದೇವತೆಗಳೇ ಆಗಿರಬೇಕು, ದೇವಾಂಶರೇ ಆಗಿರಬೇಕು, ಅಲೌಕಿಕವಾದ ಅಸಾಧಾರಣವಾದ ಒಂದು ಅಲೌಕಿಕವಾದ ಒಂದು ಶಕ್ತಿ ನಮ್ಮ ಗುರುಗಳಲ್ಲಿ ಇತ್ತು ಎಂಬುದಕ್ಕೆ ಮುಂದೆ ಹೇಳ್ತಕ್ಕಂತಹ ಅವರ ಚರಿತ್ರವನ್ನು ನೋಡಿದಾಗ ಅದು ನಮ್ಮ ದೃಷ್ಟಿಗೋಚರಕ್ಕೆ ಅರ್ಥ ಆಗ್ತದೆ. ಅನೇಕ ಭಾಷಾದಿಗಳನ್ನು ನೋಡಿದಾಗ ಎಲ್ಲಿ ಅಧ್ಯಾಪನಾದಿಗಳು ಅಧ್ಯಯನ ಕಮ್ಮಿ ಇರುತ್ತೋ ಅಲ್ಪ ಕಾಲದಲ್ಲಿ ಆಗಿ ವಿಪುಲಾರ್ಥ ಅವರ ಹೃದಯದಲ್ಲಿ ಅವರ ಬುದ್ಧಿಯಲ್ಲಿ ಗೋಚರವಾಗ್ತದೆ ನೋಡ್ರಿ, ಅವರು ಉತ್ತಮರು ಅಂತ ಹೇಳ್ತಾರೆ. ಆ ಒಂದು ಶ್ರೇಣಿಯಲ್ಲಿ ನಮ್ಮ ಕಥಾನಾಯಕರಾದ ಗುರುಗಳು ಇದ್ದರು ಅಂತ. ನಮ್ಮ ತಾತಂದಿರಲ್ಲಿ ಜಾಳಿಹಾಳ ಶ್ರೀನಿವಾಸಾಚಾರ್ಯರಲ್ಲಿ ಬಹಳ ಅಲ್ಪ ಕಾಲದವರೆಗೆ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮಹಾನುಭಾವ. ನಮ್ಮ ಆಚಾರ್ಯ ನಮಗೆ ಹೇಳಬೇಕಾದಾಗ 3ನೇ ವರ್ಷದಲ್ಲಿ ಸಮಗ್ರ ಬದ್ಧ ಸಿದ್ಧಾಂತದ ಒಂದು ಸಾರವನ್ನ ಗುರುಗಳ ಒಂದು ಕೃಪೆಯಿಂದ ಅವರು ಪಡ್ಕೊಂಡಿದ್ದರು. ನಮ್ಮ ಆಚಾರ್ಯ ಹೇಳ್ತಿದ್ರು ನಮಗೆ, ಸುಕೇಶ, ನಾನು ಬರೇ 3 ವರ್ಷದಲ್ಲಿ ನಿಮ್ಮ ಅಜ್ಜಂದ್ರಲ್ಲಿ ಅಧ್ಯಯನವನ್ನು ಮಾಡಿದ್ದೇನೆ. 3 ವರ್ಷದಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ನಮಗೆ ಪಾಠವನ್ನು ಮಾಡಿದ್ದಾರೆ. ಅತ್ಯಂತ ಬಡು ಕುಟುಂಬ ನಮ್ಮ ಆಚಾರ್ಯರು. ಚಿಕ್ಕ ಹಳ್ಳಿ ಬಾಳಗಾರು ಅಂತ.
ಸುಂದರವಾದ ನಗರ, ಸುಂದರವಾದ ಹಳ್ಳಿ. ತುಂಗಾ ತೀರ, ಅಲ್ಲಿ ಆಚಾರ್ಯರ ಮನಿ, ಅಲ್ಲಿ ಬಾವಿ, ಅಲ್ಲೇನೆ ನದಿ, ನದಿ ಹತ್ತಿರದಲ್ಲಿ ಅವರ ಮನಿ. ಅದ್ಭುತವಾಗಿರ್ತಕ್ಕಂತಹ ಆ ದಿನಗಳನ್ನು ನಾನು ಸ್ಮರಣವನ್ನು ಮಾಡ್ತಾ ಇದ್ದೀನಿ. ನಮ್ಮ ಆಚಾರ್ಯರಲ್ಲಿ ನಾನು ಅಧ್ಯಯನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ, ಅದು ಎಷ್ಟು ಅಧ್ಯಯನ ಮಾಡಿದೆಯೋ ಅದು ಬೇರೆ ಮಾತು. ಆದರೆ ಅವರು ನಮ್ಮನ್ನ ಹಚ್ಚಿಕೊಂಡು ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗಿ ಇಲ್ಲಿ ಈಶ್ವರ ದೇವರಿದ್ದಾರೆ, ಇಲ್ಲಿ ಈ ದೇವರಿದ್ದಾರೆ, ಇಲ್ಲಿ ಹುಲಿಮುನಿ ಆಚಾರ್ಯರಿದ್ರು ಅಂತೆಲ್ಲ ನಮಗೆ ಪರಿಚಯವನ್ನು ಮಾಡಿಸ್ತಾ, ಆ ಬಾಳಗಾರು ಕ್ಷೇತ್ರದಲ್ಲಿ ಅವರು ತಂಗಿರ್ತಕ್ಕಂತಹ ಸ್ಥಳ ಅತ್ಯಂತ ರಮಣೀಯ. ಒಂದು ಕಲ್ಪನವನ್ನು ಬರ್ತದೆ. ಶುದ್ಧ ವೈದಿಕ ಮಾರ್ಗ, ಪರಿಶುದ್ಧವಾಗಿರತಕ್ಕಂತಹ ಮುಖಮಂಡಲ. ಅವರ ಮುಖವನ್ನು ನೋಡಿದರೆ ಒಂದು ವಿಚಿತ್ರವಾದ ಒಂದು ಆನಂದ. ಅವರ ಮಂದಹಾಸನೆ ಎಷ್ಟು ಆನಂದ ಕೊಡ್ತಿತ್ತು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಮಹಾನುಭಾವರು ಆಚಾರ್ಯ. ಅವರ ಜೊತೆಗೆ 10 ವರ್ಷ ಇರತಕ್ಕಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ಅವರನ್ನು ನಾನು ನೋಡಿದಾಗಲೆಲ್ಲ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತಿತ್ತು. ಇಲ್ಲ, ಇಂಥ ಗುರುಗಳಲ್ಲಿ ನಮ್ಮ ಅಧ್ಯಯನ ಆಗಿದೆ, ನಾವು ಇಂಥ ಧನ್ಯರು ಅಂತ. ಅಲೌಕಿಕವಾಗಿರ್ತಕ್ಕಂಥ ಒಂದು ಸೌಂದರ್ಯ, ಸಮಸ್ತ ಪ್ರಪಂಚ ಆಚಾರ್ಯರನ್ನು ನೋಡ್ಲಿಕ್ಕೆ ಬರ್ತಿದ್ರು ಅಂತಂದ್ರೆ ಅವರ ಮಂದಹಾಸವನ್ನು, ಅವ್ರು ನಗೋದು. ಎಲ್ಲರೂ ನಗ್ತಿರ್ತಾರೆ, ಆಗ್ತಿರ್ತಾರೆ, ಆದ್ರೆ ಅದು ಮುಖ ವರ್ಚಸ್ಸು. ಆ ಮುಖ ವರ್ಚಸ್ಸು ಒಳಗೆ ಇರತಕ್ಕಂತಹ ಜ್ಞಾನ, ಆ ಜ್ಞಾನಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಒಂದು ದೀಕ್ಷಾ. ಆ ದೀಕ್ಷೆಗಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂತಹ ಒಂದು ಗುರುಭಕ್ತಿ. ಅಂತಹ ಗುರುಭಕ್ತಿಯನ್ನ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ನಾನು ಎಷ್ಟೋ ವಿದ್ವಾಂಸರನ್ನ ನೋಡಿದ್ದೇನೆ ಪ್ರಪಂಚದಲ್ಲಿ, ಅನೇಕ ಗುರುಗಳಲ್ಲಿ ಹೋಗಿ ಅವರ ಚರಿತ್ರವನ್ನು ನೋಡಿದ್ದೇನೆ. ಆದರೆ ಆಚಾರ್ಯರನ್ನ ನಾವು ನೋಡಬೇಕಾದಾಗ ಗುರುಗಳಲ್ಲಿ ಭಕ್ತಿ ಎಂಬುದು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಬೇಕು. ಒಂದಾವರ್ತಿಯೂ ಅವರ ಮನಸ್ಸಿನಲ್ಲಿ ಗುರುಗಳ ಬಗ್ಗೆ ಅಪಶಬ್ದ ಆಡಿದ್ದು ನಾನು ನೋಡಿಲ್ಲ. ನಾವೆಲ್ಲ ಏನಾದ್ರು ಕೂಡ ಸ್ವಲ್ಪ ಮಾಡಲಿಲ್ಲ ಅಂದ್ರೆ ಬೈದು ಬಿಡ್ತೀವಿ. ಆದ್ರೆ ಗುರುಗಳಲ್ಲಿ ಅವರಲ್ಲಿ ಹೆಂಗಿತ್ತು ಭಕ್ತಿ ನಿಷ್ಠೆ ಹೇಗಿತ್ತು ಅಂತಂದ್ರೆ, ಒಂದೇ ಒಂದ್ಸಲಿಯೂ ಕೂಡ ಅವರ ಮುಖದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನ ತನಕ ಗುರುಗಳ ಬಗ್ಗೆ ಒಂದೇ ಒಂದಾಗಿರ್ತಕ್ಕಂತಹ ಅಪಶಬ್ದವನ್ನ ಆಡಿದ್ದನ್ನ ನಾನು ನೋಡಿಲ್ಲ, ಕೇಳಿಲ್ಲ. ಹೀಗೆ ನಾವು ಅದನ್ನು ಆದರ್ಶವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಕಾರಣ ಅವರು ಗುರುಗಳಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ ಇಲ್ಲ. ಆ ಗುರುಗಳು ಕೂಡ ಈ ಶಿಷ್ಯರನ್ನ ಏನಂ ಉದ್ಧರಿಷ್ಯಾಮಿ ಅಂತಕ್ಕಂತಹ ಭಾವನೆಯಿಂದ ಆ ಗುರುಗಳು ಶಿಷ್ಯರನ್ನು ನೋಡಿದ್ದಾರೆ, ಶಿಷ್ಯರು ಗುರುಗಳನ್ನ ಹಂಗೆ ನೋಡಿದ್ದಾರೆ. ಅವರಿಬ್ಬರು ಒಂದು ಸಂಬಂಧ ಅನ್ಯೋನ್ಯವಾದ ಒಂದು ಸಂಬಂಧ, ವಿಚಿತ್ರವಾದ ಇಂಥ ಒಂದು ಸಂಬಂಧವನ್ನ ಮುಂದೆ ಆಗೋದಿಲ್ಲ, ಹಿಂದೆ ಇಲ್ಲ. ಅಂತ ಒಂದು ಪರಿಶುದ್ಧವಾದ ಸಂಬಂಧ ಬಡಗರಾಚಾರ್ಯರಿಗೂ ನಮ್ಮ ಗುರುಗಳಿಗೂ ಮತ್ತು ನಮ್ಮ ಪಿತಾಮಹರು. ಅದ್ಭುತವಾಗಿರ್ತಕ್ಕಂತಹ ಯಾವುದೋ ಒಂದು ಜನ್ಮಾಂತರದಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ಗುರುಗಳು, ಅಸಾಧಾರಣವಾಗಿರ್ತಕ್ಕಂಥ ಶಿಷ್ಯ. ಈ ಇಬ್ಬರನ್ನ ನಾವು ಪ್ರಪಂಚದಲ್ಲಿ ನೋಡಲಿಕ್ಕೆ ಶಕ್ಯವೇ ಇಲ್ಲ. ಅಂತಹ ಒಂದು ಅಸಾಧಾರಣವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ. ನಾನು ಅಲ್ಲಲ್ಲಿ ಗುರುಗಳಲ್ಲಿ ಮನೇಲಿ ಇರಬೇಕಾದಾಗ
ಕೆಲವು ವ್ಯಕ್ತಿಗಳು ವಿದ್ವಾಂಸರು ನೋಡಿದಾಗ ಅವರ ಹತ್ರ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವು ಬಳಗರಾಚಾರ್ಯ ಶಿಷ್ಯರ, ಬಳಗರಾಚಾರ್ಯರು ಹೇಗಿದ್ರು ಅಂತಂದ್ರೆ ಒಂದು ಸಣ್ಣ ಪರಿಚಯ ಮಾಡ್ತಿದಂತೆ. ಹಿಂದಿನ ಕಾಲದಲ್ಲಿ ಧೌಮ್ಯ ಋಷಿಗಳು ಹೇಗಿದ್ರು ಹಾಗೆ, ಅಷ್ಟು ಗುರುಭಕ್ತಿ, ಅಷ್ಟು ಗುರು ಶುಶ್ರೂಷ. ಆ ಗುರು ಶುಶ್ರೂಷೆಯ ವಿದ್ಯಾ ಎಂಬತಕ್ಕಂತಹ ಪರಿಪಾಠಿಯನ್ನು ತಂದವರೇ ಆಚಾರ್ಯ. ಗುರುಗಳ ಶುಶ್ರೂಷವನ್ನು ಮಾಡಬೇಕು. ಆ ಗುರುಗಳ ಶುಶ್ರೂಷೆಯಿಂದ ಲಬ್ಧವಾದ ವಿದ್ಯೆಯನ್ನು ತಗೊಂಡು ಅವರವ್ರ ಮನೆಗೆ ಹೋಗ್ಬೇಕು. ಯಾವತ್ತು ಇಷ್ಟೊತ್ತಿಗೆ ಪಾಠ ಅಂತ ಇಲ್ಲ. ಬೆಳಗ್ಗೆ ಆದ್ರೂ ಆಗ್ಬೋದು, ಮಧ್ಯಾಹ್ನ ಆದ್ರೂ ಆಗ್ಬೋದು, ರಾತ್ರಿ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಆದರೆ ಗುರುಗಳ ಒಂದು ಅನುಗ್ರಹ ಮತ್ತು ಗುರುಗಳ ಶಿಷ್ಯ ಆ ಶಿಷ್ಯತ್ವವನ್ನ ಹೇಗೆ ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ತಿಳಿಸ್ಕೊಟ್ಟವರೇ ಬಾಳಗರಾಚಾರ್ಯ. ಯಾಕೆ ಅವ್ರ ಗುರುಗಳಲ್ಲಿ ಅವ್ರು ಹೇಗಿದ್ರು, ಅವ್ರ ಗುರುಗಳಲ್ಲೂ ಹಾಗೆ ಅಂತಲ್ಲಿ ಬೆಳಗ್ಗೆ ಆಗ್ತದೋ, ಮಧ್ಯಾಹ್ನ ಆಗ್ತದೋ, ಸಾಯಂಕಾಲ ಆಗ್ತದೋ, ಯಾವಾಗ ಆಗ್ತದೋ ಗೊತ್ತಿಲ್ಲ. ಒಟ್ಟು ಆ ಗುರುಗಳ ಒಂದು ಕಾರುಣ್ಯ. ತಲೆ ಮೇಲೆ ಕೈ ಇಟ್ರು ಅಂದ್ರೆ ಸಮಸ್ತ ವಿದ್ಯಾ ಪ್ರತಿಭಾಸ್ಯಂತೆ ಎಂಬತಕ್ಕಂತಹ ಏನು ಹಿಂದಿನ ಕಾಲದಲ್ಲಿ ಪರಿಪಾಠ ಇತ್ತಲ್ಲ, ಆ ಒಂದು ಶುದ್ಧವಾದ ಪರಂಪರೆಯನ್ನ ಉಳಿಸ್ಕೊಂಡು ಬಂದಿರತಕ್ಕಂತಹ ಒಂದು ವಂಶ ಇದು, ಸಾಮಾನ್ಯ ಅಲ್ಲ. 10 ಕಡೆ ಓದ್ತೀವಿ, 10 ಕಡೆ ಬರಿತೀವಿ, 10 ಕಡೆ ನಾವು ಹೋಗ್ತಿರ್ತೀವಿ, ಮಾಡ್ತಿರ್ತೀವಿ. ಆದರೆ ಗುರುಗಳ ಮನೆಯಿಂದ ಹೊರಗೆ ಬಂದ ಮೇಲೆ ತಲೆ ಮೇಲೆ ಅನುಗ್ರಹವನ್ನು ಮಾಡ್ತಾ ಸಮಸ್ತ ವಿದ್ಯೆ ನಿನಗೆ ಬರ್ತದೆ ಹೋಗು ಅಂತ ಏನು ಕಳಿಸ್ತಾರಲ್ಲ, ಹಾಗೆ ಆಚಾರ್ಯರ ಮನೆಯಲ್ಲಿ ಅವರೊಂದು ಕೃಪಾ ಕಟಾಕ್ಷ ಹೇಳ್ತಾರಲ್ಲ, ಮುಖೋಪಿ ಯತ್ಪ್ರಸಾದೇನು ಮುಕುಂದ ಶಯನಾಯತೆ ಅಂತ ಹಿಂಗೆ ಹೇಳ್ತಾರಲ್ಲ, ಹಾಗೆ ಗುರುಗಳ ಮನೆಯೊಳಗೆ ಇರತಕ್ಕಂಥ ಒಂದು ಪರಿಪಾಠಿ. ಅಲ್ಲಿ ಇದ್ದು ಜಯಿಸ್ಕೊಂಡು ಬಂದವನು ಇಡೀ ಜಗತ್ತಿನ ತುಂಬಾ ದಿಗಂತ ವಿಶ್ರಾಂತಿ ಕೀರ್ತಿ ಸಂಪನ್ನನಾಗ್ತಾನೆ. ಅದಕ್ಕೆ ದೃಷ್ಟಾಂತ ಸಾಕ್ಷಿ ಅಂದ್ರೆ ನಾನೇ, ಇನ್ಯಾರೂ ಅಲ್ಲ. ನಮ್ಮ ಗುರುಗಳ ಮನೆಯಲ್ಲಿ ನಾವು ಏನು ಓದಿದೀವೋ, ಏನ್ ಬಿಟ್ಟಿದೀವೋ, ನಮಂತ್ರಂ ಗುರುಕ್ತಂ ನ ತಂತ್ರಂ ವಿಜಾನೆ ನಚಾವಾಹನಂ ಧ್ಯಾನ ಮಾರ್ಗಂ ತವೇಶ ನಮ್ಮ ಆಚಾರ್ಯ ಹೇಳ್ತಿದ್ರು ನಮಗೆಲ್ಲ. ತಥಾಪ್ಯಾದರಾನ್ ಮೂಢ ಭಕ್ತ್ಯಾರ್ಚತಸ್ತ್ವಾಂ ಹಯಗ್ರೀವ ಮೇ ದೇಹಿ ಹಸ್ತಾವಲಂಬ. ನಮ್ಮ ಆಚಾರ್ಯ ಮನೆಯಿಂದ, ಅವರ ಒಂದು ಕಾರುಣ್ಯದಿಂದ, ಅವ್ರ ಮನೆಯಿಂದ ನಾವು ಹೊರಗೆ ಬಂದ ಮೇಲೆ ನಮಗೆ ಮಂತ್ರಾಕ್ಷತಿ ಒಂದು 500 ರೂಪಾಯಿ ಮಂತ್ರಾಕ್ಷತಿ, ಒಂದು ಶಾಲು ಇಷ್ಟು ಕೊಟ್ಟು ನಿನಗೆಲ್ಲ ಒಳ್ಳೇದಾಗ್ತದಪ್ಪ, ನೀ ಒಂದೇ ಮಾತಂದ್ರು, ನೀನು ಒಳ್ಳೆ ಧೈರ್ಯಶಾಲಿ ಇದ್ದೀಯ, ನೀನೆಲ್ಲ ಹೋದ್ರೂ ಬದುಕೋತೀಯ. ತಲೆ ಮೇಲೆ ಕೈ ಇಟ್ರು, ಮಂತ್ರಾಕ್ಷತಿ ಕೊಟ್ರು. ಆಚಾರ್ಯರ ನಮ್ಮ ಗುರುಗಳ ಕೀರ್ತಿ ಪತಾಕಿಯನ್ನ ಎಲ್ಲಾ ಕಡೆ ನೀನು ತಗೊಂಡು ಹೋಗ್ತೀಯ ಅಷ್ಟು ಹೇಳಿ ಕಳಿಸ್ಬಿಟ್ರು ನಮ್ಮನ್ನ. ನಾವು ಅನ್ಕೋತಿದ್ವಿ ನಮ್ಗೆ ಏನೂ ಬರೋದಿಲ್ಲ, ನ್ಯಾಯ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ, ಮೀಮಾಂಸಾ ಗೊತ್ತಿಲ್ಲ, ಶಬ್ದಶಾಸ್ತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಭಾಗವತ ಗೊತ್ತಿಲ್ಲ, ಪುರಾಣಗಳು ಸರಹಸ್ಯ ಗೊತ್ತಿಲ್ಲ, ಉಪನಿಷದರ್ಥ ಗೊತ್ತಿಲ್ಲ, ಸೂತ್ರಾರ್ಥ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯರನ್ನ ಆಚಾರ್ಯ ಹಿಂಗೆ ಕಳಿಸ್ತಾ ಇದ್ದಾರಲ್ಲ, ಏನಪ್ಪ ಮಾಡಬೇಕು, ಬಹಳ ಭಯ ಆಗೋಯ್ತು. ಇವತ್ತಿನ ಕಾಲಕ್ಕೆ ಒಳ್ಳೆ ನ್ಯಾಯಸುಧಾ ಪರೀಕ್ಷಾ, ವ್ಯಾಕರಣ ಪರೀಕ್ಷಾ, ನ್ಯಾಯಸುಧಾ ಪರೀಕ್ಷಾ, ನ್ಯಾಯಾಮೃತ ಪರೀಕ್ಷಾ, ಹೆಂಗ್ ಇಡೀ ಪ್ರಪಂಚದಾದ್ಯಂತ ಎಲ್ಲ ಸ್ವಾಮಿ ಹೆಂಗ್ ನಡೀತಾ ಇದೆ ಇವತ್ತಿನ ದಿವಸ ಅಂತ ನಾವು ನೋಡಿದಾಗ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಅಭಯ ಹಸ್ತ. ನಾವೇನು ಅಷ್ಟು ಶ್ರಮಪಟ್ಟವರಲ್ಲ, ಆದರೂ ಕೂಡ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸ್ಕೊಂಡಿರತಕ್ಕಂತಹ ಅದು ಹೆಂಗಾಯ್ತು ಅಂತಂದ್ರೆ ಅದು ಕೇವಲ ಗುರುಗಳ ಒಂದು ಅನುಗ್ರಹ. ಇವತ್ತು ನಮ್ಮಲ್ಲಿ ಸಾವಿರಾರು ಜನ ಬಂದು ಉಪನ್ಯಾಸವನ್ನು ಕೇಳೋದಾಗ್ಲಿ, ಪಾಠವನ್ನು ಕೇಳೋದಾಗ್ಲಿ, ನೂರಾರು ವಿದ್ಯಾರ್ಥಿಗಳು ಬರೋದಾಗ್ಲಿ, ಇವೆಲ್ಲ ಇವತ್ತಿನ ದಿವಸ ನಡೀತಾ ಇದೆ ಅಂತಂದ್ರೆ ಅದು ಯಾವುದೂ ನಮ್ದಲ್ಲ. ಇದೇ ದೃಷ್ಟಾಂತ ಸಾಕ್ಷಿ. ನಾವೇನು ಅಷ್ಟು ಓದ್ದವನಲ್ಲ, ಆದ್ರೂ ಆ ಒಂದು ಗುರುಗಳ ಒಂದು ಕಾರುಣ್ಯ, ಗುರುಗಳ ಒಂದು ಅನುಗ್ರಹದಿಂದ ಮಹಾಕಾವ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿರತಕ್ಕಂತಹ ವ್ಯಕ್ತಿಗಳಾದ, ಖಂಡಕಾವ್ಯಕ್ಕೆ, ಮಹಾಕಾವ್ಯಕ್ಕೆ, ಅನೇಕ ಗ್ರಂಥಗಳಿಗೆಲ್ಲ ಇವತ್ತಿನ ದಿವಸ ನಾವು ಸರಸವಾಗಿ ಮಾತನಾಡ್ತೀವಿ ಅಂತಂದ್ರೆ ಕೇವಲ ಒಂದು ಗುರುಗಳ ಒಂದು ಕಾರುಣ್ಯ ಬಿಟ್ರೆ ನೀನೇನೇನೂ ಅಲ್ಲ. ನಾನೇ ದೃಷ್ಟಾಂತ ಸಾಕ್ಷಿ. ಕಾಶಿ ಕ್ಷೇತ್ರದಲ್ಲಿ ಒಂದು 8 ರಿಂದ 9 ವರ್ಷ ತನಕ ನಾವು ಹಿಂಗೆ ಯಾರೋ ಒಂದು ಸಹಕಾರ ಇಲ್ಲದೇನೆ, ಯಾವ ಒಂದು ವ್ಯಕ್ತಿಗಳ ಸಹಕಾರ ಅಪೇಕ್ಷೆ ಇಲ್ಲದೇನೆ, ಹಣಕಾಸಿನ ಒಂದು ಅಪೇಕ್ಷೆ ಇಲ್ಲದೇನೆ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಕೇವಲ ಗುರುಗಳ ಅನುಗ್ರಹ.
ಆ ಗುರುಗಳು ಅವರಲ್ಲಿರ್ತಕ್ಕಂಥ ಭಕ್ತಿ, ಅಲ್ಲಿರ್ತಕ್ಕಂಥ ಶ್ರದ್ಧೆ, ಅಲ್ಲಿರ್ತಕ್ಕಂಥ ನಿಷ್ಠೆ, ಆ ನಿಷ್ಠೆಗೆ ಭಗವಂತ ಮೆಚ್ಚುತ್ತಾನೆ, ಇನ್ಯಾವುದಕ್ಕೂ ಅಲ್ಲ. ಇಷ್ಟನ್ನು ಮಾತ್ರ ಹೇಳಿಕ್ಕೆ ಅಪೇಕ್ಷೆ ಪಡ್ತೀನಿ. ನಂದೇ ದೃಷ್ಟಾಂತ. ನಾವು ಇವತ್ತಿನ ದಿವಸ ನಾನು ಯಾವ ಸ್ಕೂಲಿಗೆ ಹೋಗಿಲ್ಲ, ವ್ಯಾಕರಣ ಗೊತ್ತಿಲ್ಲ, ವೇದಾಂತ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಮೀಮಾಂಸಾ ಗೊತ್ತಿಲ್ಲ, ಏನೋ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನ 10 ವರ್ಷ 8 ವರ್ಷ ತನಕ ಕಾಶಿ ಕ್ಷೇತ್ರದಲ್ಲಿ ಸುಖ ಸಮೃದ್ಧವಾಗಿ ನಾನು ಇಲ್ಲಿ ಬೆಳಿಲಿಕ್ಕೆ ಕಾರಣ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಯಾವುದದು, ಗುರುಗಳ ಒಂದು ಕಾರುಣ್ಯ. ಆ ಗುರು ಕಾರುಣ್ಯದ ಮುಂದೆ ಇವತ್ತಿನ ದಿವಸ ಬೇಕಾದ ಜನ ಬೇಕಾದಷ್ಟು ನೋಡ್ತಿರ್ತಾರೆ, ಆದ್ರೆ ಅವ್ರು ಅಳ್ತಿರ್ತಾರೆ, ಇನ್ನು ಅದು ಬೇಕಿಲ್ಲ, ಇನ್ನು ಇದು ಕಮ್ಮಿ ಇಲ್ಲ, ಕಮ್ಮಿ ಅಂತಿರ್ತಾರೆ. ಆದರೆ ಗುರುಗಳ ಒಂದು ಕಾರುಣ್ಯದಿಂದ ಸುಖವಾಗಿರ್ತಕ್ಕಂತಹ, ಸಮೃದ್ಧವಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಕ್ಕಂತಹ ಕ್ರಮ ಇದನ್ನು ಮೊದಲು ಅದು ಬೇಕಂತ. ಅದನ್ನು ಸಿಗೋದು ಎಲ್ಲಿ ಅಂತಂದ್ರೆ, ಅದು ಕೇವಲ ಸಿಗ್ತಕ್ಕಂತಹ ಪದಾರ್ಥ ಸ್ಥಳ ಅಂತಂದ್ರೆ ಅದು ಗುರುಗಳ ಮನೆಯೊಳಗೆ. ನೀವು ನ್ಯಾಯ ಓದ್ರಿ, ವ್ಯಾಕರಣ ಓದ್ರಿ, ಮೀಮಾಂಸ ಓದ್ರಿ, ಸಾಹಿತ್ಯ ಓದ್ರಿ, ಸಕಲ ವಿಧವಾಗಿರ್ತಕ್ಕಂತಹ ಶಾಸ್ತ್ರಾರ್ಥದ ಶಾಸ್ತ್ರದ ಸಾರವನ್ನು ಕುಡಿರಿ, ಏನು ಬೇಕಾದ್ ಮಾಡ್ರಿ, ಆದ್ರೆ ಗುರುಗಳ ಕಾರುಣ್ಯ ಒಂದಿಲ್ಲ ಅಂತಂದ್ರೆ ನಿಮ್ಮ ಬದುಕೇ ಆಗುವುದಿಲ್ಲ. ಸಕಲ ಶಾಸ್ತ್ರವನ್ನು ಓದಿರ್ತಾರೆ, ಮನೇಲಿ ಏನೋ ಒಂದು ತೊಂದರೆ. ಇವೆಲ್ಲ ವಿಘ್ನಗಳಿಂದ ನಿವಾರಣೆ ಆಗಬೇಕು ಅಂತಂದ್ರೆ ಅದು ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂತಂದ್ರೆ ಅದು ಗುರುಗಳು. ಉಕಾರಃ ಅಂಧಕಾರಸ್ಯ ಋಕಾರಃ ತನ್ನಿವಾರಕ. ಅಂಧಕಾರವನ್ನ, ಅಜ್ಞಾನವನ್ನ ಕಳೆಯತಕ್ಕಂತಹ ಏಕೈಕ ಪದಾರ್ಥ ಅಂತಂದ್ರೆ ಅದೇ ಗುರುಗಳು. ಆ ಗುರುಗಳನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ನಾವು ಆರಾಧನವನ್ನು ಮಾಡಬೇಕು. ಗುರುದ್ವಾರ ಪ್ರಸಾದ ಕೃತ್ ಅಂತ ಹೇಳ್ತಾನೆ ಭಗವಂತ. ಹರೋರುಷ್ಟೇ ಗುರುಸ್ತ್ರಾತ ಗುರುರುಷ್ಟೇನ ಕದಾಚನ. ಪರಮಾತ್ಮ ಸಿಟ್ಟಿಗೆದ್ದ ಅಂತಂದ್ರೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಗುರುಗಳು. ಗುರುಗಳು ರುಷ್ಟರಾದ್ರು ಅಂತಂದ್ರೆ ಯಾರು ನಮ್ಗೆ ರಕ್ಷಣೆ ಮಾಡಿ ಬರೋದಿಲ್ಲ. ಆದ ಕಾರಣ ಏನಕ್ಕೆ ಏನಾಪ್ಯಪ ಏನಾದ್ರೂ ಒಂದು ಕಾರಣದಿಂದ ಗುರುಗಳನ್ನ ಪ್ರಸನ್ನ ಕಲಿಸ್ಕೊಳ್ಬೇಕು. ಅಂತ ಪದಾರ್ಥ ಗುರು ಎಂತಕ್ಕಂಥ ತಂದೆ, ತಾಯಿ, ಬಂಧು, ಬಳಗ ಎಲ್ಲದಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಪದಾರ್ಥ ಅಂತಂದ್ರೆ ಅದು ಗುರುಗಳು. ಅಂತಹ ಗುರು ಮಹಾತ್ಮವನ್ನ, ಗುರು ಮಹಿಮೆಯನ್ನ ಏನಂತ ವರ್ಣನೆ ಮಾಡಬೇಕು? ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿನಾಂ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರಿಂದ ಆರಂಭವನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಇರತಕ್ಕಂತಹ ಗುರುಗಳ ಮಹತ್ವವನ್ನ ನಿಮ್ಗೆ ಏನು ಹೇಳೋಣಪ್ಪ ಸ್ವಾಮಿ? ನೀವೆಲ್ಲ ಅಹೋಭಾಗ್ಯ ಅಹೋಭಾಗ್ಯವಂತರು. ಯಾಕೆಂದ್ರೆ ಒಳ್ಳೆಯ ಗುರುಗಳನ್ನು ಇಟ್ಕೊಂಡಿರ್ತಕ್ಕಂಥ ಶುದ್ಧವಾದ ವೈದಿಕ ಮಾರ್ಗದಲ್ಲಿ ಸಚ್ಚರಿತ್ರೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ಅಧ್ಯಾಪನವನ್ನು ಸ್ವಲ್ಪ ದಿವಸ ಮಾಡಿ ಸಾಕು, ಅದು ನಮ್ಮ ವಂಶವನ್ನು ಉದ್ಧಾರ ಮಾಡಿಬಿಡ್ತದೆ. ನಮ್ಮ ಆಚಾರ್ಯರು, ನಾವೆಲ್ಲ ಸಣ್ಣ ಸಣ್ಣ ಹುಡುಗರುಗಳು, ನಮ್ಮನ್ನ ಕರ್ಕೊಂಡು ಬಂದು ವಸ್ತುತಃ ನಾನು ಈ ವೈದಿಕ ವೃತ್ತಿಗೆ ಬರ್ತೀನೋ ನನಗೆ ಗೊತ್ತಿರಲಿಲ್ಲ. ನಮ್ಮ ಆಚಾರ್ಯರು ನಮ್ಮ ತಂದೆ ತಾಯಿಗಳ ಹತ್ರ ಬಂದು, ನಮ್ಮ ವೈನಿಯಜ್ಜಿ ಹತ್ರ ಬಂದು, ನಿಮ್ಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗನನ್ನ ಶುದ್ಧವಾದ ವೈದಿಕ ವೃತ್ತಿಯಲ್ಲಿ ಬಿಡ್ರಿ, ಆಚಾರ್ಯರ ವಂಶ ಅದು ಬೆಳಿಬೇಕು, ಅದು ನಿಲ್ಲಬಾರದು. ನೋಡಿ, ಅಲ್ಲೂ ಒಂದು ಗುರುಭಕ್ತಿ ಅವರಿಗೆ. ಆಚಾರ್ಯರ ವಂಶ ಬೆಳಿಬೇಕು. ನಮ್ಮ ತಂದೆ ತಾಯಿಗಳಿಗೆಲ್ಲ ನಾನು ಸ್ಕೂಲಿಗೆ ಹೋಗಿ ಡಾಕ್ಟರ್, ಇಂಜಿನಿಯರ್, ಲೌಕಿಕದಲ್ಲಿ ಹೇಗಿರ್ತಾನೆ ಹಾಗೆ ಬೆಳಿಬೇಕು ಅಂತ ಅಪೇಕ್ಷೆ. ಆದರೆ ನಮ್ಮ ಆಚಾರ್ಯರು ಅಂದ್ರು, ಇಲ್ಲ, ಗೋಪಾಲಕೃಷ್ಣಾಚಾರ್ಯರಿಗೆ ಆಗ ಒಬ್ಬನೇ ಮಗ ಇದ್ದ, ಇಬ್ಬರಾಗಿರ್ಲಿಲ್ಲ. ಒಬ್ಬ ಮಗ ಇದ್ದಾನೆ, ಇನ್ನು ಅವರದ್ದು ನಮ್ಮ ದೊಡ್ಡಪ್ಪನಿಗೆ ಒಬ್ಬ ಮಗ ಇದ್ದಾನೆ, ನಿಮ್ಗೆ 2 ಮಕ್ಕಳಿದ್ದಾರೆ. ಹೀಗಾಗಿ ಒಬ್ಬರನ್ನು ಬಿಡ್ರಿ, ಶಾಸ್ತ್ರಾಧ್ಯಯನಕ್ಕೂ ಬಿಡ್ರಿ. ಸ್ವಾಮಿ ಭಗವಂತ ಫಲಾಫಲಾದಿಗಳನ್ನು ನೋಡ್ತಾನೆ. ನಾನು ಅಷ್ಟೂ ವಿದ್ಯೆಯನ್ನು ಅವನಿಗೆ ಹೇಳ್ಕೊಡ್ತೀನಂತೆ, ಪಾಠವನ್ನು ಮಾಡ್ತೀನಂತೆ, ಅವನು ಬಿಡ್ರಿ ಅಂತ ನಮ್ಮ ಆಚಾರ್ಯರು ನಮ್ಮ ಮನೆಯಿಂದ ಏನು ಒಂದು ದೂರದೃಷ್ಟಿ ಇಟ್ಟುಕೊಂಡು ನಮಗೆ ಪಾಠವನ್ನು ಹೇಳ್ತಾ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ಇಟ್ಟುಕೊಂಡು ನಮಗೆ ಪಾಠವನ್ನು ಮಾಡ್ತಾ, ಪಾಠದಕ್ಕಿಂತ ಜಾಸ್ತಿ ನಮಗೆ ಗೊತ್ತಾಗಿರ್ತಕ್ಕಂಥ ಮಹತ್ವ ಅಂದ್ರೆ ಗುರುಗಳ ಮಹತ್ವ. ನಮ್ಮ ಆಚಾರ್ಯರ ಮನೆಯಲ್ಲಿ ನಾನು ಕಲ್ತಿದ್ದೆ ಗುರುಭಕ್ತಿ, ಬೇರೆ ಯಾವುದೂ ಅಲ್ಲ.
ಗುರುಗಳ ಮೇಲೆ ಹೇಗಿರಬೇಕು, ಗುರುಗಳಿಗೆ ಹೆಂಗ್ ಯಾವ ತರ ಇರಬೇಕು, ಗುರು ಶಬ್ದಕ್ಕೆ ಅರ್ಥ ಏನು. ನಾನು ಶಾಸ್ತ್ರಾರ್ಥಕ್ಕಿಂತ ಕಲಿಯೋದಕ್ಕಿಂತ ಜಾಸ್ತಿ ಇದೇ ಕಲ್ತಿದ್ದೀನಿ. ಹೀಗಾಗಿ ನಮಗೆ ಆ ದೊಡ್ಡವರು ಅಂತಂದ್ರೆ, ಗುರುಗಳು ಅಂತಂದ್ರೆ ನಮ್ಗೆ ಅದು ಎಲ್ಲಿಲ್ದಿರತಕ್ಕಂತಹ ಒಂದು ಭಕ್ತಿ, ಒಂದು ವಿಶ್ವಾಸ, ಒಂದು ಪ್ರೀತಿ. ನಮ್ಗೆ ಏನೂ ಗೊತ್ತಿಲ್ಲ ಪ್ರಪಂಚಕ್ಕೆ, ಆದ್ರೆ ಗುರುಗಳೊಂದು ಗೊತ್ತು. ಅವರೊಂದು ಸರಿಯಾಗಿ ಹಿಡ್ಕೊಳ್ಳೋದು. ಯಾರೇ ಆಗ್ಲಿ, ನಮ್ಮ ಆಚಾರ್ಯ ಆಗ್ಲಿ, ಇನ್ನೊಬ್ರು, ಒಟ್ಟು ಗುರುಗಳು ಅಂತಂದ್ರೆ ಅವ್ರನ್ನ ಬಿಟ್ಟು ಹೋಗಬಾರ್ದು, ಅಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಅಂತಹ ಗುರುಗಳು ಅಂತಂದ್ರೆ, ಆಚಾರ್ಯರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಬರೇ ಇಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳಿದೆ ಆಚಾರ್ಯ. ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ನಮ್ಮ ಕೆಲವು ಬಾಲ್ಯದ ಒಂದು ಕಥೆಗಳನ್ನ ಸ್ಮರಣವನ್ನು ಮಾಡ್ತೀನಂತೆ. ನಮ್ಮ ಆಚಾರ್ಯ ಜೊತೆಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಭದ್ರಾವತಿಗೆ ಹೋಗಿದ್ವಿ. ಭದ್ರಾವತಿಗೆ ಹೋದಾಗ ಅಲ್ಲಿ ನಮ್ಮ ಆಚಾರ್ಯ ಪ್ರವಚನ, ಯಮಕ ಭಾರತದ ಪ್ರವಚನದ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಇಬ್ರು ವಿದ್ಯಾರ್ಥಿಗಳು ಹೋಗಿದ್ವಿ ಆಚಾರ್ಯ ಹತ್ರ. ನಾನೊಬ್ಬ, ಇನ್ನೊಬ್ಬ ಶ್ರೀಹರಿ ವಾಳ್ವೇಕರ್ ಅಂತ ಹೇಳಿ ನಾವಿಬ್ರು ಹೋಗಿದ್ವಿ. ಸಣ್ಣ ಸಣ್ಣ ಹುಡುಗರು, ನನಗೆ 10 ವರ್ಷ, ಅವನಿಗೆ 9 ವರ್ಷ ಅಷ್ಟೇನೆ. ನಾವಿಬ್ರು ಹೋಗಿದ್ದಾಗ ನಮ್ಮ ಆಚಾರ್ಯರು ಮಣಿಮಂಜರಿ ಗ್ರಂಥದ ಪಾಠವನ್ನು ಮಾಡಬೇಕು, ಅದನ್ನು ಒಪ್ಪಿಸ್ಬೇಕು. ದಿವಸ 2 ಶ್ಲೋಕ 3 ಶ್ಲೋಕ ಬಹಳ ತಮಾಷೆಗೆ ಆಚಾರ್ಯರು ಪಾಠವನ್ನು ಮಾಡಬೇಕು. ಸಣ್ಣ ಸಣ್ಣ ಹುಡುಗರುಗಳು. ಅಲ್ಲಿ ಆಚಾರ್ಯರು ದ್ವಾದಶಿ ದಿವಸ ಬಂತು. ದ್ವಾದಶಿ ದಿವಸ ನೋಡಿ ಕಾರುಣ್ಯ ಹೆಂಗಿರ್ತದೆ ಗುರುಗಳು. ನೋಡಪ್ಪ, ನಾವಿಲ್ಲ ಏನೋ ಮಾಡ್ಕೊಂಡ್ರೆ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಳ್ತೀವಿ. ಅಲ್ಲಿ ಗೃಹಸ್ಥರು ಬಂದು, ಆಚಾರ್ಯ ನಿಮ್ಮ ಶಿಷ್ಯರನ್ನ ನಮ್ಮ ಮನೆ ಕರೆಸ್ರಿ, ನಾವು ಅವ್ರಿಗೆ ಏನಾದ್ರು ಕೂಡ ಪಡಾರ ಮಾಡಿ ಹಾಕ್ತಿವಿ. ನಮ್ಮ ಆಚಾರ್ಯರು ಅಂದ್ರು, ಇಲ್ಲಪ್ಪ ನಮ್ಮ ಹುಡುಗರು ಸ್ವಲ್ಪ ಬೇರೆ ಇರ್ತಾರೆ, ಕಳಿಸೋದಿಲ್ಲ, ನೀವು ಮಾಡ್ಕೊಳ್ರಿ. ಇಲ್ಲ ಇಲ್ಲ ಆಚಾರ್ಯ, ಏನು ಹುಡುಗರು ಇದ್ದಾರೆ, ಏನು ಜಾಸ್ತಿ ತಿನ್ನೋದಿಲ್ಲ, ಕಳಿಸ್ರಿ ಅವ್ರನ್ನ. ಸರಿ ಆಯ್ತು ಹೋಗ್ರಿ ಅಂತ ಕಳ್ಕೊಂಡು, ನಾವು ಹುಡುಗರು ನಮ್ಗೆ ಗೊತ್ತಿಲ್ಲ, ಯಥಾ ಹೇಗೆ ಹೋಗಿದ್ದು. ನಾನು ನಮ್ಮ ಎಷ್ಟು 10 ವರ್ಷ 9 ವರ್ಷದ ವಿದ್ಯಾರ್ಥಿಗಳು ಹೋಗಿದ್ದು. ಅವರು ಒಂದು 4 ಜನ ಇದ್ರು. ಅವರು ಎಷ್ಟು ಒಂದು 100 ಇಡ್ಲಿ ಮಾಡಿದ್ರು. ಅವರು ಅಷ್ಟೇ, ಜಾಸ್ತಿ ಒಂದು 100-150 ಇಡ್ಲಿ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳು ಬಂದಾರಪ್ಪ, ಎಲ್ಲ ಚೆನ್ನಾಗಿ ಮಾಡೋಣ. ಅವ್ರೊಂದು 4 ಜನ, ನಾವೊಂದು 2. ಅವ್ರು ಮಾತನಾಡ್ತಾ ನಾವೆಲ್ಲ ನಿಮ್ಮ ವಯಸ್ಸಲ್ಲಿ ಎಷ್ಟು ತಿಂತಿದ್ವಿ, ಹೆಂಗೆ ಇರ್ತಿದ್ವಿ, ನೀವು ಹಾಕ್ಸ್ಕೊಡ್ರಿ ಅಂದ್ರೆ ನಾವು ಬೇಡ ಎಷ್ಟು ಸ್ಟಾರ್ಟಿಂಗ್ 4-5 ತಿಂದ್ವಿ, ಆಮೇಲೆ ಸಾಕು ಅಂತಂದ್ವಿ. ಆಮೇಲೆ ಏನು ವಿದ್ಯಾರ್ಥಿಗಳು ನೀವೆಲ್ಲ, ನಾವೆಲ್ಲ ವಿದ್ಯಾರ್ಥಿ ಇದ್ದಾಗ ಎಷ್ಟೆಷ್ಟು ತಿಂತಿದ್ವಿ ಅಂತ ಹೇಳಿದಾಗ, ಹಂಗ ಹಾಕ್ರಿ ಅಂತ ಇಬ್ಬರೇ ಕುತ್ಕೊಂಡಿದ್ವಿ. ಇಬ್ರು ಕುತ್ಕೊಂಡಾಗ 100-150 ಇಡ್ಲಿ ಇಬ್ರು ತಗೊಂಡ್ಬಿಟ್ಟಿದ್ವಿ. 100 ಇಡ್ಲಿ ಮಾಡಿದಂತ. ಕೊನೆಗೆ ಎಲ್ಲ ತಿನ್ಕೊಂಡು ಊಟ ಆಯ್ತು, ಬಂದ್ವಿ. ಅವ್ರು ಬಂದ್ರು, ಎಲ್ಲರೂ ಪಡಾರ ಆಯ್ತು ಅಂದ್ರೆ, ಆಚಾರ್ಯ ನಿಮ್ಮ ಹುಡುಗರದ್ದು ಆಯ್ತು ಆಚಾರ್ಯ. ಯಾಕಪ್ಪ ಏನಾಯ್ತು ಅಂತ. ನಿಮ್ಮ ಹುಡುಗರು ಚಲೋ ಆಗಿದೆ, ನಾವು ಆಮೇಲೆ ಅವಲಕ್ಕಿ ಮೊಸರು ತಿಂದ್ವಿ. ಯಾಕೆ ಏನಾಯ್ತು ಅಂತ ಕೇಳಿದಾಗ, ಎಲ್ಲ ಇಡ್ಲಿ ಖಾಲಿ ಮಾಡ್ಬಿಟ್ಟು ಹುಡುಗರು. ನಾವು ನೋಡ್ಕೊಂಡು ನೋಡ್ತಿದ್ವಿ, ಏನಂತಾರಪ್ಪ ಇವ್ರು ನೋಡ್ತಿದ್ವಿ. ನಾದವತ್ತಿ ನಮ್ಮ ಶ್ರೀಹರಿ ನನ್ನ ಸ್ನೇಹಿತ ನೋಡ್ತಿದ್ವಿ, ಏನಪ್ಪ ಇವತ್ತು ಆಚಾರ ಹತ್ರ ಬಯಸ್ಕೊಳ್ತಿರೋ, ಖಂಡಿತ ಇವತ್ತು ಹಿಂಗ್ ಬೇರೆಯವ್ರ ಮನೆಗೆ ಹೋಗಿ ಚಾಷ್ಟಿ ಮಾಡ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟಿದ್ವಿ, ಇನ್ನೇನಾಗ್ತದೋ ಏನೋ ಅಂತ ನಾವಿಬ್ರು ಮುಖ ನೋಡ್ತಾ ಇದ್ವಿ. ನಮ್ಮ ಆಚಾರ್ಯ ಹಸನ್ಮುಖರಾಗ್ಬಿಟ್ರು. ಎಂತ ಸ್ವಾಮಿ ವಾಯುದೇವರು ಎಂತ ಒಂದು ನಮ್ಮ ಹುಡುಗರಿಗೆ ಕೊಟ್ಟಿದ್ದಾರೆ ಆ ಭಾಗ್ಯವನ್ನ ಅಂತ ಹೇಳ್ತಾ ನಕ್ಕೋತ ಇದ್ಬಿಟ್ಟು ಆಚಾರತ್ತೆ. ಅಲ್ರೋ ತಿನ್ನೋದು ಹೀಗೆ ತಿಂತಾರೆ ಲೋಕ ಇರುತ್ತೆ, ಏನೋ ಅಲ್ಲ ಆಚಾರತ್ತೆ. ನಾವೇನು ಬೇರೆ ಬೈತಿದ್ರು ಮಾಡ್ತೀವಿ, ಏನಿಲ್ಲ ಆಚಾರ. ಆಯ್ತಪ್ಪ ವಿದ್ಯಾರ್ಥಿಗಳು ಚಲೋ ತಿನ್ರಿ, ಆರಾಮಾಗಿರ್ಲಿ. ನಾವೆಲ್ಲ ಬೈತಾರೆ ನಮ್ಮ ಆಚಾರ ಅನ್ಕೊಂಡು ನಾವು ಕುತ್ಕೊಂಡಿದ್ರೆ, ಆ ಒಂದು ಕಾರುಣ್ಯ ನಮ್ಮ ಮೇಲೆ ಕರೆದು ನಮಗೆಲ್ಲ ಅಭಯ ವಸ್ತುವನ್ನು ಕೊಟ್ಟುಕೊಂಡು ಅಷ್ಟೇ ಎಲ್ಲ ಹೇಳ್ಬೇಕು. ಕವಿ ಕಾವ್ಯ ಜ್ಯೋತ್ಸ್ನಾಕಾಂತವತ್ ಶಬ್ದ ನೋಡಸಪ್ಪ ಅನ್ಬೇಕಂತ ನಮ್ಮ ಆಚಾರ್ಯ. ಅವ್ಯ ಅಂತ ಹೇಳ್ಬಿಟ್ರೆ ಸರಿ ಓದಿದೀಯ, ಅರ್ಥ ಶಬ್ದ ನೋಡಿಸ್ಬೇಕು. ಹೀಗೆ ಪಾಠವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಮಣಿಮಂಜರಿ ಮತ್ತು ಅದೇ ರೀತಿಯಾಗಿ ತೀರ್ಥ ಪ್ರಬಂಧ ನಮಗೆ ಪಾಠ ಮಾಡಿದ್ದು. ಮಣಿಮಂಜರಿ, ತೀರ್ಥ ಪ್ರಬಂಧ, 16 ಸರ್ಗ ಸುಮಧ್ವಿಜಯ ಗ್ರಂಥವನ್ನ ಎಲ್ಲಿ ಹೇಳ್ತಿರೋ ಅಲ್ಲಿ ಕೇಳಬೇಕು. ಹಂಗೆ ಕಂಠಪಾಠ ಮಾಡಿದ್ವಿ ನಾವೆಲ್ಲ. ಗುರುಗಳು ಮಾಡಿಸಿದ್ರು ನಮಗೆಲ್ಲ. ಒಂದು ದಿವಸ ರಾತ್ರಿ ನೆನಪಿದೆ, ಎಲ್ಲಾ ವಿದ್ಯಾರ್ಥಿಗಳು ನೆನಪಿರ್ತದೆ. ಆ ಒಂದು ದಿವಸ ನನ್ನ ಜೊತೆಗೆ ಓದಿರ್ತಕ್ಕಂತಹ ನಾನು, ಆಚಾರ್ಯ 2ನೇ ಮಗ ರೋಚನ, ಆಮೇಲೆ ಜಯತೀರ್ಥ,
ಮತ್ತು ಆಮೇಲೆ ಶ್ರೀಹರಿ ಎಲ್ಲರೂ ಕೂತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು. ನಮ್ಮ ಆಚಾರ್ಯರು ರಾತ್ರಿ ಹೊತ್ತು ಬಂದರು, ಉಪನ್ಯಾಸ ಮುಗಿಸ್ಕೊಂಡು ಬಂದರು. ಮರುದಿವಸ ಉಡುಪಿಗೆ ಹೋಗ್ಬೇಕಾಗಿದೆ ಅಂತಲ್ಲಿ ರಾತ್ರಿ ಹೊತ್ತು ಬಂದರು. ಏನೇನೋ ಓದಿದಿರಿ, ನೋಡ್ತೀನಿ, ಕೇಳ್ತೀನಿ ಬಂದ್ರು. ಯಾರು ಏನು ಹೇಳಿಲ್ಲ. ಅವತ್ತಿನ ದಿವಸ ಏನು ಹೇಳಿ ಬರಲಿಲ್ಲ. ನಾಡಿದ್ದೆ ಊರಿಗೆ ಹೋಗ್ಬೇಕಾಗಿದೆ, ಏನೂ ಬರುದಿಲ್ರು ನಿಮಗೆ. ಭಂಡಾರ ಕೇಳೋ ವಿದ್ಯಾಮಾನ್ಯ ತೀರ್ಥರ ಹತ್ರ ಪರೀಕ್ಷಾ, ದೊಡ್ಡ ವಿದ್ವಾಂಸರು, ಹೆಸರು ಹಾಳಾಗೋಗುತ್ತೆ, ಹಂಗಾಗ್ಬಾರ್ದು. ರಾತ್ರಿ 10 ಗಂಟೆಗೆ ಮತ್ತೆ ಚಿಂತನೆ, 10 ಗಂಟೆಗೆ ಚಿಂತನೆ, 10 ಗಂಟೆಗೆ ಕೂತ್ಕೊಂಡೇನಂದ್ರೆ ಬೆಳಗಿನ ಜಾವ 5:30 ತನಕ ಪಾಠ. ಅವತ್ತು ರಾತ್ರಿ ಇನ್ನೂ ನೆನಪಿದ್ರೆ ನಂಗೆ, ಎಲ್ಲಾ ವಿದ್ಯಾರ್ಥಿಗಳು ನೆನಪಿರ್ಬೋದು ಅವೆಲ್ಲ ನಾನು ಹೇಳ್ತಕ್ಕಂಥ ಈ ಕಥಾ. ಸುಮಧ್ವಿಜಯ ಗ್ರಂಥವನ್ನ ಅದ್ಭುತವಾಗಿ ಅವತ್ತು ರಾತ್ರಿ ಮರುದಿವಸ ಹೊರಡಬೇಕಾಗಿದೆ. ರಾತ್ರಿ ಒಂದು ಕೇಳಿದ್ರು ಬರಲಿಲ್ಲ. ಕೂತ್ಕೊಂಡು ಆಚಾರ್ಯರು ಅದನ್ನ ಅಷ್ಟು ನಮಗೆ ಚಿಂತನೆ ಮಾಡಿಸಿ, ಎಲ್ಲಿ ಏನ್ ಕೇಳ್ತಾರೆ, ಏನ್ ಮಾಡ್ತಾರೆ, ಅವರ ಅಭಯಾವಸ್ಥೆ ನೆಟ್ಟರು. ಎಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಪರೀಕ್ಷೆ ಆಯಿತು. ವಿಜಯೋತ್ಸವ ಮಾಡ್ಕೊಂಡು ಆಚಾರ್ಯ ಮನೆ ಕರ್ಕೊಂಡು ಬಂದು ಆಚಾರ್ಯ ಯಾರು ಅವ್ರ ಯೋಗ್ಯತಾನುಸಾರ ಇರ್ತಕ್ಕಂಥ ಸಂಭಾವನಾ ಪರೀಕ್ಷಾ ಅಂತೂ ಇಂತೂ ಎಲ್ಲ ಅದ್ಭುತವಾಗಿರ್ತಕ್ಕಂಥ ನಡೆಸಿದ್ರು ಆಚಾರ್ಯಂತಲ್ಲಿ. ಹೀಗೆ ಆಚಾರ್ಯರು ಅದ್ಭುತವಾಗಿರ್ತಕ್ಕಂತಹ ಒಂದು ಪಾಠವನ್ನು ಹೇಳ್ತಿದ್ರು. ಮಧು ಸಿದ್ಧಾಂತದಲ್ಲಿ ದೀಕ್ಷೆಯನ್ನು ತರಿಸ್ತಿದ್ರು. ಅದೇ ರೀತಿಯಾಗಿ ನಮಗೆ ವ್ಯಾಕರಣ ಆಗಲಿ, ನ್ಯಾಯಶಾಸ್ತ್ರ ಆಗಲಿ, ಮತ್ತು ನ್ಯಾಯಶಾಸ್ತ್ರವನ್ನು ಹೇಗೆ ಹೇಳಬೇಕು ಅಂತಂದ್ರೆ ಅದ್ಭುತವಾಗಿ ಅದು ಸಾಮಾನ್ಯ ವೃತ್ತಿ 2002ನೇ ಇಸ್ವಿಯಲ್ಲಿ ಸಾಮಾನ್ಯ ವೃತ್ತಿ ಅನುವಾದ ಮಾಡ್ತಕ್ಕಂಥ ಸಮಯದಲ್ಲಿ ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು ನೋಡಿ. ಬೇರೆಯವ್ರಿಗೂ ನಮಗಿರ್ತಕ್ಕಂಥ ವೈಶಿಷ್ಟ್ಯ ನೋಡಿದ್ದಲ್ಲಿ ಬೇರೆಯವರು ಎಲ್ಲಾ ಕಡೆ ಹೋಗಿ ಕಲ್ತ್ಕೊಂಡ್ ಬಂದಿದ್ರು ಕೂಡ ನಮ್ಮ ಬರ್ತಕ್ಕಂತಹ, ನಮ್ಮ ಗುರುಗಳು ಹೇಳ್ತಕ್ಕಂತಹ ಕಾಳಿಶಂಕರಿ, ಭಟ್ಟಾಜ ಎಲ್ಲ ಬರ್ತಕ್ಕಂತಹ ರಹಸ್ಯದ ಪ್ರಮೇಯಗಳನ್ನ ನೋಡಿ ಹೇಗೆ ಓದಬೇಕು ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ಕೂಡಿಸ್ಕೊಂಡು ಅದನ್ನು ಪಾಠವನ್ನು ಮಾಡಬೇಕು. ಭಾಷ್ಯ, ಆಚಾರ್ಯರ ಭಾಷ್ಯವನ್ನ ಎಲ್ಲಾ ಗ್ರಂಥ, ಎಲ್ಲಾ ಟಿಪ್ಪಣಿ ಸಹಿತ, ಭಾವದೀಪ, ಭಾವಬೋಧ, ಅಲ್ಲಿ ಉತ್ತಮ ತೀರ್ಥ ಗ್ರಂಥಗಳು, ಅಲ್ಲಿ ಕೃತಿಗಳು, ಅಲ್ಲಿ ಶ್ರೀಮದಾಚಾರ್ಯರ ಭಾಷ್ಯ, ಅದನ್ನು ಅಕ್ಷರ ಅದರ ಭಾಷ್ಯವನ್ನು ಪಾಠವನ್ನು ಮಾಡಿ ಧಾರವಾಡ ಕ್ಷೇತ್ರದಲ್ಲಿ ಗುರುಗಳ ಮನೆಯಲ್ಲಿ ಹೋಗಿ ಆ ಭಾಷ್ಯದ ಒಂದು ಮಂಗಳ, ನಮ್ಮ ವೈನಿಯಜ್ಜಿ ಇರ್ತಕ್ಕಂಥ ಅವರ ಒಂದು ಸನ್ನಿಧಾನದಲ್ಲಿ ಇಲ್ಲೇ ಭಾಷ್ಯ ಮಂಗಳ ಆಗಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಭಾಷ್ಯ ಮಂಗಳ. ಮತ್ತು ಮಾದ್ನೂರಲ್ಲಿ ಹೋಗ್ಬಿಟ್ಟು ವಾದಾವಳಿ ಗ್ರಂಥದ ಒಂದು ಮಂಗಳ, ಅದೆಲ್ಲ ಸ್ಮರಣೆಗೆ ಬರ್ತದೆ. ಗುರುಗಳು ಮಣಿಮಂಜರಿಯಿಂದ ಆರಂಭವನ್ನು ಮಾಡಿಕೊಂಡು ನ್ಯಾಯ ಸುಧೆಯವರೆಗೆ ನಮ್ದು ಸ್ಥಿತಿ ಹೇಗಿತ್ತು ಅಂದ್ರೆ ಗುರುವರಧೀತಂ ಗುರುವೇ ನಿವೇತಂ ತಸ್ಮಾತ್ ವಯಂ ನ ಗುರುದ್ರೋಹಿಡ ಅಂತ. ಗುರುಗಳು ಓದಿದ್ದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿರಲ್ಲ, ಅವರಿಂದ ಏನ್ ತಗೊಂಬರಲ್ಲ. ಆದ್ರೂ ಕೂಡ ಆ ಒಂದು ಸ್ಮರಣೆ ನಡೀತಾ ಇದೆ ಇವತ್ತಿನ ದಿವಸ. ಅದನ್ನೇ ನಾನು ಇವತ್ತಿನ ದಿವಸ ನನ್ನ ಮಕ್ಕಳುಗಳಿಗೆ, ಶಿಷ್ಯರುಗಳಿಗೆ ಅವ ಗುರುಗಳ ಒಂದು ಭಾಗ್ಯದಿಂದ 5,000 ಶ್ಲೋಕ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ವಾದಿರಾಜರ ಟಿಪ್ಪಣಿ ಸಹಿತ ನಾವು ನಮ್ಮ ಗೃಹಸ್ಥ ಶಿಷ್ಯರಿಗೆ ಅದನ್ನು ಪಾಠವನ್ನು ಮಾಡ್ತಾ, ಗುರುಗಳ ಕಾರುಣ್ಯದಿಂದ, ಅದು ಕೂಡ ಮತ್ತೆ ನಮ್ದಲ್ಲ, ಅದು ಕೂಡ ಗುರುಗಳ ಒಂದು ಕಾರುಣ್ಯದಿಂದ ನಾನು ಕೂಡ ನಮಗೇನು ಪಾಠ ಮಾಡಿದ್ರು ಗುರುಗಳು ಅವೆಲ್ಲವನ್ನು ಕೂಡ ಮಣಿಮಂಜರಿಯಿಂದ ಆರಂಭವನ್ನು ಮಾಡಿಕೊಂಡು ಮಹಾಭಾರತ ತಾತ್ಪರ್ಯ ನಿರ್ಣಯವರೆಗೆ ಆ ಗುರುಗಳ ಕಾರುಣ್ಯದಿಂದ ಒಂದಾವರ್ತಿ ಎಲ್ಲವನ್ನು ಹೇಳಿದ್ದೇವೆ. ಮಕ್ಕಳಿಗೂ ಪಾಠ ಮಾಡಿದ್ದೇವೆ. ಸತೀ ಪುತ್ರಾನ್ ಪುತ್ರೀಹಿ ಸತೀ ಪುತ್ರಾ ಪುತ್ರೀಹಿ ಧನಕರಗೇಹಾನ್ ನರಹರೇ ತವಾಂಗ್ರಿಂಭೋ ದೇಹಂ ಒಪರಿತ ಮಸೂನ್ ಜಾತು ಕಲೆ. ನಮ್ಮ ಆಚಾರ್ಯ ಶ್ಲೋಕ ಹಗಲೆಲ್ಲ ಹೇಳಬೇಕಿದೆ ನಮಗೆ. ಎಲ್ಲ ನಾವು ನಮ್ಮ ಪರಿವಾರವನ್ನ, ಹೆಂಡತಿ, ಮಕ್ಕಳು, ದುಡ್ಡು, ದುಗಾಣಿ ಏನೇನಿದೆಯೋ ಎಲ್ಲವನ್ನೂ ಕೂಡ ಎಲ್ಲಿ ಸಮರ್ಪಣೆ ಮಾಡಬೇಕು ಅಂದ್ರೆ ಗುರುಗಳ ಪಾದಾರವಿಂದದಲ್ಲಿ, ಪರಮಾತ್ಮನ ಪಾದಾರವಿಂದದಲ್ಲಿ ನಾವು ಅದನ್ನ ಸಮರ್ಪಣವನ್ನು ಮಾಡಬೇಕು. ಆದ ಕಾರಣ ಇವತ್ತು ನಾವು ಏನಾದರೂ ಕೂಡ ಇದ್ದೀವಿ ಅಂತಂದ್ರೆ ಅದು ಕೇವಲ ಅದು ಗುರುಗಳು, ಆ ಗುರುಗಳ ಒಂದು ಕಾರುಣ್ಯ, ಆ ಗುರುಗಳ ಒಂದು ಮಹತ್ವ. ನಮ್ಮ ಆಚಾರ ಒಂದು ವೈಭವನೇ ಅಸಾಧ್ಯ. ಆ ವೈಭವವನ್ನು ವರ್ಣನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತ ವೈಭವೋಪೇತ ಯಾವುದೋ ಜನ್ಮಾಂತರದ ರಾಜಾದಿರಾಜರೇ ಈ ಆಚಾರ್ಯ ರೂಪದಿಂದ ಬಂದಿದ್ರು ಅಂತ ಕಾಣ್ತದೆ. ಯಾಕೆಂದ್ರೆ ಒಬ್ಬರ ಹತ್ರ ಅವರು ಹೋದವರಲ್ಲ, ಒಬ್ಬರು ಪೀಠಾಧಿಪತಿ ಹೋದವರಲ್ಲ, ಮಠಕ್ಕೆ ಹೋದವರಲ್ಲ, ಅಲ್ಲಿಂದ ಸಂಭಾವನೆ ತಗೊಂಡಿಲ್ಲ, ಏನೇನೇನೇನೂ ಇಲ್ಲ. ಏಕಾಂತದಲ್ಲಿ ಕೂತ್ಕೊಂಡು ಕೇವಲ ಗುರುಗಳ ನಾಮಸ್ಮರಣವನ್ನು ಮಾಡ್ತಾ, ಕೇವಲ ಗುರುಗಳ ಒಂದು ಕಾರುಣ್ಯದಿಂದ, ಗುರುಗಳ ಒಂದು ನಾಮಸ್ಮರಣದಿಂದ ಬೆಂಗಳೂರಂತಹ ನಗರದಲ್ಲಿ ರಾಜ್ಯವನ್ನ ಆಳಿರತಕ್ಕಂತಹ ಮಹಾನುಭಾವರು.
ಸರಿಸಮಾನವಾಗಿರ್ತಕ್ಕಂತಹ ಇಡೀ ಅಗ್ನ ಪ್ರಾಜ್ಞರಿಗೂ ಕೂಡ ಅವರ ಹೆಸರು ಇವತ್ತಿನ ದಿವಸ ಎಲ್ಲರೂ ಹೇಳ್ತಕ್ಕಂಥದ್ದಾಗಿದೆ. ನೂರಾರು ಜನ ಮನತನವನ್ನ ಉದ್ಧಾರವನ್ನು ಮಾಡಿರ್ತಕ್ಕಂತಹ ನೂರಾರು ಮನತನದ ವಂಶಕ್ಕೆ ಜ್ಞಾನದಾನವನ್ನು ಕೊಟ್ಟುಕೊಂಡು, ದೀಕ್ಷಾದಾನವನ್ನು ಕೊಟ್ಟುಕೊಂಡು, ಶಿಖಾ ಯಜ್ಞೋಪಯುಕ್ತ ಹೇಳ್ತಾ ಎಲ್ಲರೂ ಕೂಡ ಕ್ರಾಫ್ ಇಟ್ಟುಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಊಟ ಮಾಡತಕ್ಕಂತಹ ಮನೆಗಳಲ್ಲಿ ಇವತ್ತಿನ ದಿವಸ ಶಿಖಾ ಯಜ್ಞೋಪಯುಕ್ತ ಧೋತರ ಒಂದು ಶಾಲು ಶಕಲಾತಿ ಹೊತ್ಕೊಂಡು ಅವರ ಹೆಸರು ಹೇಳ್ಕೊಂಡು ಊಟವನ್ನು ಮಾಡ್ತಕ್ಕಂತಹ ಮನತನ ನೂರಾರು ಸಾವಿರಾರು ದಿವಸ. ಇದೇ ಉಳಿಯೋದು ನಮಗೆ, ಇದೇ ನಮಗೆ ಬರತಕ್ಕಂಥದ್ದು, ಕೊನೆಗೆ ಬರತಕ್ಕಂಥ ಯಾವಂತಲ್ಲಿ ಈ ದೀಕ್ಷಾ, ಈ ಮಾಧ್ವ ದೀಕ್ಷಾ ಇದೇ ಬರ್ತಿರ್ತದೆ. ಆದ ಕಾರಣ ಇಂತಹ ಗುರುಗಳು, ಆ ಗುರುಗಳ ಒಂದು ಸ್ಮರಣೆ, ಇದರಿಂದ ಏನು ಲಾಭ ಅಂತಂದ್ರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಸತಾಂ ಪ್ರಸಕ್ತೆ ನಿರಂತರಾಯೇ ಗರೀಯಸಿ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರ್ ಅವತಾರ ಲೀಲಾ ಅಂತ ಹೇಳಿದಂತೆ ಗುರುಭಕ್ತಿಯಿಂದಲೇನೆ ಪರಮಾತ್ಮ ಅವನು ಪ್ರಸನ್ನಾಗ್ತಾನೆ. ಗುರುಗಳ ಭಕ್ತಿಯಿಂದಲೇನೆ ಸಕಲ ವಿಧವಾಗಿರ್ತಕ್ಕಂತಹ ಸಂಪತ್ತು, ಗುರುಗಳ ಒಂದು ಅನುಗ್ರಹದಿಂದಲೇನೆ ವಂಶಾಭಿವೃದ್ಧಿ, ಗುರುಗಳ ಒಂದು ಅನುಗ್ರಹದಿಂದಲೇನೆ ಸಕಲ ಐಶ್ವರ್ಯದ ಪ್ರಾಪ್ತಿ, ಗುರುಗಳ ಒಂದು ಅನುಗ್ರಹದಿಂದಲೇನೆ ಸಕಲ ವಿದ್ಯಾ ಪ್ರಾಪ್ತಿ, ಗುರುಗಳ ಅನುಗ್ರಹದಿಂದಲೇನೆ ಸಕಲ ಜನರ ಒಂದು ಸಂಪರ್ಕ, ಗುರುಗಳ ಮೇಲೆ ಭಕ್ತಿ ಶ್ರದ್ಧಾ, ಇದರಿಂದಲೇನೆ ಮನೆಯಲ್ಲಿ ಸುಖ ಶಕ್ತಿ ಸಮೃದ್ಧಿ ಸುಖ ಶಾಂತಿ ಇವೆಲ್ಲವೂ ಬರಬೇಕಾದಾಗ ಗುರುಗಳ ಒಂದು ಭಕ್ತಿ, ಗುರುಗಳ ಮೇಲೆ ಶ್ರದ್ಧಾ, ಗುರು ಇದೇ ಶಬ್ದವನ್ನ ಯಾರು ಜಪ ಮಾಡ್ತಾರಲ್ಲ ಅವರಿಗೆ ಪಾಪವೇ ಹತ್ತೋದಿಲ್ಲ. ಪಾಪ ಸಂಬಂಧ ಬರಬಾರದು ಅಂತಂದ್ರೆ ಗುರುಗಳನ್ನ ಸರಿಯಾಗಿ ಸ್ಮರಣವನ್ನು ಮಾಡಬೇಕು. ಅಂತಹ ಗುರುಗಳು ಅಂತಂದ್ರೆ ಅವರು ಗುರುಗಳು ಹೌದು, ಶಿಷ್ಯರು ಹೌದು. ಅವರು ಗುರುಗಳಿಗೆ ಅವರು ನಿಜವಾದ ಶಿಷ್ಯರು. ಗುರು ಮತ್ತು ಶಿಷ್ಯತ್ವ ಅವರಿಬ್ಬರಲ್ಲಿ ನಾವು ಸರಿಯಾಗಿ ಅವರಿಬ್ಬರಲ್ಲೇ ಸಮನ್ವಯ ಆಗತ್ತೆ ಆ ಶಬ್ದದ ಅರ್ಥ. ಅಂತ ಗುರುಗಳಿಲ್ಲ, ಅಂತ ಶಿಷ್ಯರೂ ಇಲ್ಲ. ಅಂತ ನೈಜವಾದ ಗುರುಗಳು, ಅಂತ ನೈಜವಾದ ಶಿಷ್ಯರು ಯಾರು ಅಂತಂದ್ರೆ ಅದು ಕೇವಲ ನಮ್ಮ ಆಚಾರ್ಯರು ಅಂತ ನಾವು ಹೇಳ್ಬೋದು. ಗುರುಗಳು ಹೇಗೆಂದ್ರೆ ನಮ್ಮ ಎಲ್ಲ ಕಾರುಣ್ಯದಿಂದ ಪೀಯೂಷ ವರ್ಷವನ್ನು ಮಾಡ್ತಕ್ಕಂತಹ ಗುರುಗಳು ಅಂತಂದ್ರೆ ಆ ಗುರು ಶಬ್ದಾರ್ಥ ಅವರಲ್ಲೇ ಹೊಂದುತ್ತದೆ. ಶಿಷ್ಯರು ಅಂತಂದ್ರೆ ಜಡಿಯಾಳಾಚಾರ್ಯರಲ್ಲಿ ಈ ತರದ ಒಂದು ಶಿಷ್ಯ, ಆ ಶಿಷ್ಯತ್ವವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಅವರು ಬಿಟ್ಟು ನಾವು ಇನ್ನೊಂದು ಕಡೆ ಕಾಣಲಿಕ್ಕೆ ಶಕ್ಯವೇ ಇಲ್ಲ. ಆ ಒಂದು ಶಿಷ್ಯತ್ವ, ಆ ಒಂದು ಗುರುತ್ವ ಎರಡೂ ಒಬ್ಬರಲ್ಲೇ ಇದೆ ಅಂದಮೇಲೆ ನಾವು ಅವರನ್ನು ನೋಡಿದ್ದೆ, ಅವರನ್ನ ನಾವು ಕಂಡಿದ್ದೆ, ಅವರ ಜೊತೆಗೆ ಸಂಪರ್ಕ ಆಗಿದ್ದೇ ಪ್ರಾಚೀನ ಕಾಲದ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇದು ಒಂದು ಭಾಗ. ಆದರೆ ಇನ್ನು ಎರಡನೇ ಭಾಗ ಅಂತಂದ್ರೆ ನಮ್ಮ ಆಚಾರ್ಯರ ಒಂದು ಪಾಠದ ಒಂದು ಪ್ರವಚನ, ಆ ಪದ್ಧತಿ ಮತ್ತು ದೇವ್ರ ಪೂಜಾ, ಶಿಸ್ತಿನ ಸಿಪಾಯಿ ನಮ್ಮ ಆಚಾರ್ಯರು. ದೇವ್ರ ಪೂಜೆಯಲ್ಲಿ ದೇವರ ಪೂಜಾ ಅಂತಂದ್ರೆ ಬೋಧಾಯ್ತು ಆಚಾರ್ಯರಿಗೆ ಬಹಳ ಅಪೇಕ್ಷೆ, ಬಹಳ ಒಂದು ಸಂತೋಷದಿಂದ ದೇವ್ರ ಪೂಜೆ ಮಾಡ್ತಾರೆ ಆಚಾರ್ಯ. ಭಕ್ತಿಯಿಂದ ಮಾಡಬೇಕು ದೇವ್ರ ಪೂಜೆ. ಯಾವುದೇ ಹಬ್ಬ ಬಂದರೂ ಕೂಡ ಭಕ್ತಿಯಿಂದ ಆಚರಿಸ್ತಿದ್ರು, ಭಕ್ತಿಯಿಂದ. ನಾವೆಲ್ಲ ದೇವ್ರ ಪೂಜಾ ಅಂತಂದ್ರೆ ಸಾಕಪ್ಪ ಏನೋ ದೇವ್ರ ಪೂಜಾ ಮುಗಿಸ್ಬಿಟ್ರೆ ಆಯ್ತು, ರಿಲೀಫ್ ಆಗ್ಬಿಟ್ಟು ಅನ್ಕೊಬಿಡ್ತೀವಿ ಅಲ್ವಾ. ನಮ್ಮ ಸ್ಥಿತಿ ಹೇಗಿರುತ್ತೆ, ಏನೋ ಒಂದು ಕಸಿವಿಸಿ ಆಗ್ತದೆ, ಏನೋ ಒಂದು ದೇವ್ರ ಪೂಜೆ ಮಾಡಿಲ್ರಪ್ಪ, ಅದೊಂದು ಮುಗಿತು ಅಂದ್ರೆ ಸಾಕು, ನಾನು ರಿಲೀಫ್ ಆಗ್ಬಿಡ್ತೀನಿ ಅಂತ. ಹೀಗೆ ನಮ್ಮ ಸ್ಥಿತಿ ಆದ್ರೆ ನಮ್ಮ ಗುರುಗಳು ಹೇಗಿದ್ರು ಅಂತಂದ್ರೆ ಆ ದೇವ್ರ ಪೂಜೆ ಮಾಡೋದ್ರಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಒಂದು ಉಲ್ಲಾಸ. ಎಂತ ಬಿಸಿಲು ತಾಪ ಇದ್ರೂ ಕೂಡ ಬೋರ್ ನೀರಾಗ್ಲಿ ಇನ್ನೊಂದು ನೀರು ತಗೊಂಡಿರ್ತಕ್ಕಂಥ ವ್ಯಕ್ತಿರಲ್ಲ, ಶುದ್ಧವಾದ ಬಾವಿ ಮಡಿ, ಬಾವಿ ನೀರು. ಯಾವುದೇ ಗ್ರಂಥದ ಯಾವುದೇ ಪ್ರಶ್ನೆಯನ್ನು ಹೋಗಿ ಕೇಳಿದ್ರೆ ವಿಚಾರ ಇಲ್ಲದೇನೆ ಇದಮಿತ್ತಂ ಎಂಬತಕ್ಕಂತಹ ಉತ್ತರವನ್ನು ಕೊಡತಕ್ಕಂತಹ ವಿಚಿತ್ರವಾದ ಒಂದು ಪ್ರತಿಭಾ ಸಂಪನ್ನರು ನಮ್ಮ ಆಚಾರ್ಯ. ನೀವು ನ್ಯಾಯದಲ್ಲಾಗ್ಲಿ, ವ್ಯಾಕರಣದಲ್ಲಾಗ್ಲಿ, ಮೀಮಾಂಸೆಯಲ್ಲಾಗ್ಲಿ ಯಾವುದೇ ಶಾಸ್ತ್ರವನ್ನ ಅವರು ಗುರುಗಳಲ್ಲಿ ಓದದೇ ಇರತಕ್ಕಂತಹ ಶಾಸ್ತ್ರ ಅವರು ನಾವು ಹೋಗಿ ಕೇಳಿದ್ವಿ ಅಂತಂದ್ರೆ ಆ ಪ್ರತಿಭಾ ಪ್ರಕರ್ಷದಿಂದ ಅವರ ನೇರವಾಗಿ ಉತ್ತರವನ್ನು ಕೊಡ್ತಿದ್ರು. ಅದನ್ನ ಬೆಂಗಳೂರು ಜನರಿಗೆ ನನಗಿಂತ ಹೆಚ್ಚು ಜನ ಗೊತ್ತು. ಅಲ್ಲಿ ಅವರು ತೋರಿಸಿರ್ತಕ್ಕಂತಹ ಒಂದು ಪ್ರತಿಭಾ, ದ್ವೈತ ವೇದಾಂತದ
ಸಿದ್ಧಾಂತಕ್ಕೆ ಏನಾದರೂ ಕೂಡ ಯಾರಾದರೂ ಕೂಡ ಅಪಶಬ್ದವನ್ನ ಆಡಿದರು ಅಂತಂದ್ರೆ ಅದಕ್ಕೆ ಆಚಾರ್ಯರು ಆರಾಮಾಗಿ ಲೀಲಾಯಾಸವಾಗಿ ಲೀಲಾಜಾಲವಾಗಿ ಉತ್ತರವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ. ಇನ್ನೊಬ್ಬ ದಾರ್ಶನಾಚಾರ್ಯನ ಯಾವತ್ತೂ ಕೂಡ ಅವರು ಬೈದವರಲ್ಲ, ಬಹಿರಂಗವಾಗಿ ಬೈದವರಲ್ಲ ಯಾವತ್ತೂ. ನಮ್ಮ ಗುರುಗಳನ್ನ ಬೈದ್ರೆ ಮಾತ್ರ ಬಿಡೋದಿಲ್ಲ, ಇಷ್ಟೇ ಅಂತ. ಅಂತ ಒಂದು ಕರ್ತೃತ್ವ, ಒಂದು ಶಕ್ತಿ, ಅದ್ಭುತವಾಗಿರ್ತಕ್ಕಂತಹ ಅವರ ಒಂದು ಪ್ರವಚನ. ಆಚಾರ್ಯರ ಪ್ರವಚನವನ್ನ ಕೇಳ್ತಾ ಕೇಳ್ತಾ ಕೇಳಿದ್ವಿ ಅಂತಂದ್ರೆ ಇನ್ನೂ ಹೇಳ್ತಿರ್ಬೇಕಪ್ಪ, ಇನ್ನೂ ಕೇಳ್ತಿರ್ಬೇಕು ಅನ್ನಿಸ್ತದೆ. ಅಷ್ಟು ಒಂದು ಆಚಾರ್ಯರ ಒಂದು ಪ್ರವಚನದ ಶೈಲಿ ಮತ್ತು ಪಾಠದ ಒಂದು ಪದ್ಧತಿ ನಮ್ಮ ಆಚಾರ್ಯರು ಸಾಮಾನ್ಯ ಅಲ್ಲ. ಎಲ್ಲಾ ಗ್ರಂಥವನ್ನ, ಎಲ್ಲಾ ಉಪನಿಷತ್ತುಗಳನ್ನ, ಎಲ್ಲಾ ಪುರಾಣಗಳನ್ನ, ಶ್ರೀಮದ್ ಎಲ್ಲಾ ಭಾಗವತದ ಎಲ್ಲಾ ಸಾರವನ್ನ 10 ಸಲ 100 ಸಲ ಪಾರಾಯಣವನ್ನ ಅಂತಹ ಮಾಡಿರ್ತಕ್ಕಂತಹ ಪುಣ್ಯ ಒಂದು ವಿಗ್ರಹ, ವಿಚಿತ್ರವಾದ ಒಂದು ದೇವತಾ ಸನ್ನಿಧಾನ. ಅಂತವರ ದರ್ಶನ ಆಗಿದ್ದೇ ನಮ್ಮ ಕೋಟಿ ಜನ್ಮದ ಪುಣ್ಯ. ಆ ಒಂದು ಅನುಗ್ರಹದಿಂದಲೇ ನಾವು ಕಾಶಿ ಕ್ಷೇತ್ರದಲ್ಲಿ 8 ವರ್ಷ ನಾವು ಇದ್ದೀವಿ ಅಂತ ಹೇಳಿದ್ರು ಅದು ತಪ್ಪಾಗೋದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ನಮ್ಮ ಆಚಾರ್ಯರನ್ನ ನಾವು ಹೇಗೆ ನೋಡಬೇಕು ಅಂತಂದ್ರೆ, ಒಂದು ಶ್ಲೋಕದಲ್ಲಿ ಹೇಳ್ತೀನಿ ಅಂತಂದ್ರೆ, ಸಾಮಾನ್ಯ ಅಲ್ಲ, ಶುಭ್ರಂ ಯಶಃ, ಶುಭ್ರವಾದ ಯಶಸ್ಸು ನಮ್ಮ ಆಚಾರ್ಯ. ಎಲ್ಲಿ? ಪ್ರಪಂಚದಲ್ಲಿ ಒಳ್ಳೆ ಮಾತು, ಒಳ್ಳೆ ಮಧುರವಾಗಿರ್ತಕ್ಕಂಥ ಕಂಠ, ಒಳ್ಳೆ ಮಧುರವಾದ ಧ್ವನಿ. ನಮ್ಮ ಆಚಾರ್ಯರು ಆ ಯಮಕ ಭಾರತವನ್ನು ಹೇಳಿದ್ರು ಅಂತಂದ್ರೆ ಆ ಪರಮಾತ್ಮನ ಎದುರಿಗೆ ಬಂದು ಕೂಡ್ತಾನೇನೋ ಅಂತ ಅನಿಸ್ತಿತ್ತಂತೆ. ಅಂತಹ ಯಮಕ ಭಾರತದ ಒಂದು ಸೊಗಸಾದ ಒಂದು ಗಂಭೀರವಾಗಿರ್ತಕ್ಕಂತಹ ಪ್ರಚಂಡವಾಗಿರ್ತಕ್ಕಂತಹ ಆ ಉಪನ್ಯಾಸದ ಒಂದು ಶೈಲಿ. ತನ್ಮಾತಾ ಕೋಪಮಿತ ತಮನುಸಾರ ಆತ್ಮವಾದವ ಕೋಪಮಿತ ಜಗೃಹೇ ಸಾನುಮನಂತಂ. ಏನ ಧ್ವನಿಯನ್ನ ಏರಿಸ್ತಾ, ಧ್ವನಿಯನ್ನ ಅಲ್ಲಾಡಿಸ್ತಾ, ನಾವೆಲ್ಲ ಅನುಕರಣ ಮಾಡಿದ್ರು ಬರೋದಿಲ್ಲ ಅವೆಲ್ಲ. ಅಂದ್ಮೇಲೆ ಅಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಶೈಲಿ. ಹೀಗಾಗಿ ನಾನು ಮೊದಲಿಗೆ ಎಂದೆ, ದೇವೋವ ದೇವಾಂಶೋವ ಬಾಳಗಾರುಡು ಮಾನವ. ನಮ್ಮ ಆಚಾರ್ಯನ ಕಂಡವರೆಗೆ ಈ ಮಾತು, ನಾನು ಹೇಳಿರ್ತಕ್ಕಂಥ ಮಾತು ಅದು ಸತ್ಯ ಅಂತ ಅನಿಸ್ತದೆ. ಇನ್ನು ಬೇರೆಯವರಿಗೆಲ್ಲ ಅನಿಸೋದಿಲ್ಲ ಅವೆಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕರ್ತೃತ್ವ, ಗುರುಗಳ ಒಂದು ತತ್ವ ಸಿದ್ಧಾಂತವನ್ನ, ಗುರುಗಳ ಒಂದು ಗ್ರಂಥಗಳನ್ನ, ಗುರುಗಳ ಒಂದು ಮಾತುಗಳನ್ನ ಇಡೀ ಜಗತ್ತಿನಾದ್ಯಂತ ಪ್ರಚಾರವನ್ನು ಮಾಡಿರ್ತಕ್ಕಂತಹ ಧೀಮಂತ ಮೇರು ವ್ಯಕ್ತಿತ್ವ ಅಂತಂದ್ರೆ ಅದು ಬಡಗರ ಆಚಾರ್ಯ. ಅಂದಮೇಲೆ ಹೀಗೆ ಆಚಾರ್ಯರ ಒಂದು ನಾಳೆನೇ ಅವ್ರದ್ದು ಪುಣ್ಯ ಸಂಸ್ಮರಣ ಮಹೋತ್ಸವ. ಅದರಲ್ಲಿ ಒಂದು ವ್ಯಾಪಾರ. ನಮ್ಮ ಆಚಾರ್ಯರು ಅನೇಕ ಗ್ರಂಥಗಳು ಬರೆದಿದ್ದಾರೆ. ಮಣಿಮಂಜರಿ ವೈಭವ ಮತ್ತು ವಾಯುಸ್ತುತಿ, ಮಂಡನ ರೂಪವಾದ ಮಾಧ್ವಸ್ತುತಿ ಮತ್ತು ನ್ಯಾಯಾಮೃತಕ್ಕೆ ಲಘು ಟಿಪ್ಪಣಿ, ನ್ಯಾಯಸುಧೆಗೆ ಟಿಪ್ಪಣಿ, ಲಘುವಾದ ಟಿಪ್ಪಣಿ, ಒಂದು 300-400 ಪೇಜಷ್ಟು ಟಿಪ್ಪಣಿ ಮತ್ತು ಅನೇಕ ಸ್ತೋತ್ರಗಳು, ಅನೇಕ ವಿಧವಾಗಿರ್ತಕ್ಕಂತಹ ವಾದಗ್ರಂಥಗಳನ್ನ ಅವರ ಗುರುಗಳ ಒಂದು ಕಾರುಣ್ಯದಿಂದ ಅವರು ರಚನೆಯನ್ನು ಮಾಡಿದ್ದಾರೆ. ಒಳ್ಳೆಯ ಮಾತಾಪಿತೃಗಳ ಸಲ್ಲಾಳದಿಂದ ಪಾಲಿತರಾಗಿರ್ತಕ್ಕಂತಹ ಮಹಾನುಭಾವರು. ವ್ಯಕ್ತಿಯ ವಿಕಾಸಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶ ಅಂದ್ರೆ ಒಳ್ಳೆಯ ಸದ್ವಂಶದಲ್ಲಿ ಜನನ, ಶ್ರೇಷ್ಠ ಮಾತಾಪಿತೃಗಳಿಂದ ಪಾಲನ ಮತ್ತು ಒಳ್ಳೆಯ ಗುರುಗಳ ಒಂದು ಪ್ರಾಪ್ತಿ. ಆ ಗುರುಗಳ ಪ್ರಾಪ್ತಿ ಹೇಗಾಯ್ತು, ಏನಾಯ್ತು, ಇನ್ನೊಂದು ದಿವಸ ನಾನು ಹೇಳ್ತೀನಿ ನಿಮಗೆ. ಅದನ್ನು ನಾಳಿನ ದಿವಸ ಅದನ್ನು ಹೇಳ್ತೇನಂತೆ. ಒಟ್ಟು ಒಳ್ಳೆಯ ಗುರುಗಳ ಒಂದು ಕಾರುಣ್ಯ, ಹಿರಿಯರ ಒಂದು ಅನುಗ್ರಹ. ಹಿರಿಯರು ಅಂದ್ರೆ ಅಪರೋಕ್ಷ ಜ್ಞಾನಿಗಳು. ಆ ಅಪರೋಕ್ಷ ಜ್ಞಾನಿಗಳು ಅವ್ರ ತಲೆ ಮೇಲೆ ಅವ್ಯಾಹತವಾಗಿ ಕೈಯನ್ನಿಟ್ಟಿದ್ದಾರೆ. ಅದು ಯಾರು ಅಂದ್ರೆ ವಿಷ್ಣು ತೀರ್ಥರು ಎಂಬತಕ್ಕಂಥದ್ದು ನಾವು ಇನ್ನೊಂದು ಆವೃತ್ತಿ ಯಾವತ್ತರ ಹೇಳ್ತೀವಿ. ವಿಷ್ಣು ತೀರ್ಥರು ಅವರ ಮೇಲೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಅದಕ್ಕಿಂತ ದೊಡ್ಡ ಗುರುಗಳು ಅಂದ್ರೆ ಮಂತ್ರಾಲರಾಯರು.
ಮಂತ್ರಾಲಯರ ಒಂದು ಸಮಗ್ರ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಅನುಗ್ರಹ, ಇನ್ನೊಂದು ನಮ್ಮ ಸಾತ್ವಿಕಾಚಾರ್ಯ ಅನುಗ್ರಹ, ಇನ್ನೊಂದು ಜಾಡಾಚಾರ್ಯರು ಸಾತ್ವಿಕಾಚಾರ್ಯರ ಒಂದು ವಿಶಿಷ್ಟವಾದ ಒಂದು ಒಂದು ವಿಶಿಷ್ಟ ಸನ್ನಿಧಾನವನ್ನು ನಾವು ಅವರಲ್ಲಿ ಕಾಣಬಹುದು. ಅಂತಹ ನಮ್ಮ ಗುರುಗಳ ಸಂಸ್ಮರಣ 10ನೇ ದಶಮ ವರ್ಷದ ಒಂದು ಸಂಸ್ಮರಣ ಮಹೋತ್ಸವವನ್ನ ನಾವು ನಮ್ಮ ಮಕ್ಕಳು, ಹೆಂಡತಿ, ಮಗಳು, ಮಗ ಎಲ್ಲರೂ ಸೇರಿಸಿ ಇವತ್ತಿನ ದಿವಸ ಅವರ ಪುಣ್ಯ ಸಂಸ್ಮರಣ ಮಹೋತ್ಸವವನ್ನ ಗಂಗಾ ತೀರ ಕಾಶಿ ಕ್ಷೇತ್ರದಲ್ಲಿ ಗುರುಗಳ ಪಾದಸ್ಮರಣದಿಂದಲೇ ಸರ್ವ ಅಭ್ಯುದಯವನ್ನ ನಾವು ಚಿಂತನೆ ಮಾಡತಕ್ಕಂಥ ವ್ಯಕ್ತಿಗಳು. ಇಷ್ಟೆಲ್ಲ ನಮಗೆ ವೈಭವ ಬಂದಿರತಕ್ಕಂಥದ್ದೇ ಗುರುಗಳ ಒಂದು ಕಾರುಣ್ಯದಿಂದ, ಗುರುಗಳ ಪಾದಾಶ್ರಿತದಿಂದ ಅಂತ ಹೇಳ್ತಾ ಕೊನೆಗೆ ಒಂದು ವಿಷಯವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಂತೆ. ಇಂತಹ ಗುರುಗಳು ಆ ಗುರುಗಳಲ್ಲಿ ನಾವೇನಾದ್ರೂ ಮನಸ್ಸಿಟ್ಟು ಗುರುಗಳ ಪಾದಸ್ಮರಣವನ್ನು ಮಾಡಿದ್ವಿ ಅಂತಂದ್ರೆ ಸಾಕ್ಷಾತ್ ಭಗವಂತನೇ ಬಂದ್ಬಿಡ್ತಾನೆ. ಪರಮಾತ್ಮ ಅವನು ಎಲ್ಲಿ ಪ್ರಸನ್ನ ಆಗ್ತಾನಂದ್ರೆ ಗುರುಗಳಲ್ಲಿ. ಆಚಾರ್ಯಾಣಾಂ ವರಾಣಾಂ, ನಮ್ಮ ಗುರು ಶ್ಲೋಕ ಹಿಂಗಿದೆ ನಮ್ಮ ಆಚಾರ್ಯ. ಆಚಾರ್ಯಾಣಾಂ ವರಾಣಾಂ ಮಯಿ ಪರಮ ಕೃಪಾ ಕಾರಿಣಾಂ ಮದ್ಗುರುಣಾಂ ಶ್ರೀವಾಸ ಪ್ರೀತಿ ಭಾಜಾಂ ವಿವಿಧ ಕೃತಿಕೃತಾಂ ಶ್ರೀನಿವಾಸಾರ್ಯ ನಾಮ್ನಾಂ. ಹೀಗೆ ನಮ್ಮ ಆಚಾರ್ಯ ಶ್ಲೋಕ ಮಾಡ್ತೀವಿ, ಚಂದ ಶ್ಲೋಕಗಳು. ಅಂದಮೇಲೆ ಹೀಗೆ ಆ ಗುರುಗಳ ಪಾದಸ್ಮರಣದಿಂದಲೇ ಸರ್ವೋನ್ನತಿ ಎಂಬತಕ್ಕಂಥದ್ದು, ಸರ್ವ ಅಭ್ಯುದಯವನ್ನ ಅಂಗೀಕುರ್ವಾಣಾಹ ನಮ್ಮ ಆಚಾರ್ಯಾಹ ಅಸ್ಮದಾಚಾರ್ಯಾಹ ಅಂತಹ ಆಚಾರ್ಯರ ಅದನ್ನೇ ನಾವು ಅಂಗೀಕಾರವನ್ನು ಮಾಡತಕ್ಕಂತಹ ವ್ಯಕ್ತಿಗಳು. ಯಾವುದೋ ನಮ್ಮ ಸಿದ್ಧಾಂತ ಯಾವುದೋ ಗುರುಗಳ ಪಾದವನ್ನ ಆಶ್ರಯಿಸಿಕೊಂಡಲೇನೆ ಸರ್ವ ಅಭ್ಯುದಯವನ್ನ, ಸರ್ವೋನ್ನತಿಗೆ ಕಾರಣವಾಗ್ತಕ್ಕಂತಹ ಸಿದ್ಧಾಂತ ಅದು ನಮ್ಮ ಸಿದ್ಧಾಂತ. ಗುರುರೇವ ಪರೋ ಧರ್ಮ, ಗುರುಗಳೆಂದ್ರೇನೆ ಸರ್ವ ಅಭ್ಯುದಯ ಎಂಬತಕ್ಕಂತಹ ಸಿದ್ಧಾಂತ ಮತ ಅದು ನಮ್ಮ ಸಿದ್ಧಾಂತ. ಅದನ್ನು ತಿಳಿಸ್ಕೊಟ್ಟೋರೆ ನಮ್ಮ ಗುರುಗಳು ಅಂತ ಹೇಳ್ತಾ, ಗುರುಗಳ ಒಂದು ವಿಶಿಷ್ಟವಾದ ದಶಮ ವರ್ಷದ ವಾರ್ಷಿಕೋತ್ಸವದ ಒಂದು ಸಂದರ್ಭದಲ್ಲಿ ನಾವು ಆಚಾರ್ಯರನ್ನ ಪಾದಸ್ಮರಣವನ್ನು ಮಾಡ್ತಾ, ಆ ಆಚಾರ್ಯರ ಒಂದು ಅನುಗ್ರಹದಿಂದಲೇನೆ ನಾವು ಅಣುಗುರು ವೈಭವ ಎಂಬತಕ್ಕಂತಹ ನಮ್ಮ ಜಾಡ್ಯಾಳಾಚಾರ್ಯರ ಗ್ರಂಥಕ್ಕೆ ವಿಶಿಷ್ಟ ರೂಪದಿಂದ ವ್ಯಾಖ್ಯಾನವನ್ನು ಬರೆದಿದ್ದೇವೆ. ಆಚಾರ್ಯರ ಒಂದು ಅನುಗ್ರಹದಿಂದಲೇನೆ 1055 ಪದ್ಯಗಳನ್ನು ಹೊಂದಿರತಕ್ಕಂತಹ ಬೃಹದಾಕಾರವಾದ ಕಾವ್ಯ, ಮಹಾಕಾವ್ಯ, ಅದು ಗುರುವೈಭವ ಮಹಾಕಾವ್ಯ. ಆ ಗುರುವೈಭವ ಮಹಾಕಾವ್ಯಕ್ಕೆ ಎಂತೆಂಥ ಶ್ಲೋಕ ಗೊತ್ತಿರಲಿಲ್ಲ. ಕ್ರೂರೋ ರಿಕಾರಿ ಕಾಕಾರೋ ಕಾಕ ಕಾಕ ರಕಾರಕ ಕುರುಕಂಕಾರಿ ಕಾಕಾರಿ ಕಾರ ಕುಕಾರಕ ಹರೇ ಹರಿ ಹರೇ ಹೇ ಹಾ 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 ಹೂ ಹೂ ಹರೇ ಹರ ಹಿ ಹಾ ಹಾ ಹರೇ ಹರ ಹಾ ಹಾ ಹೂ ಹೂ ಹರೇ ಹರ. ಅರ್ಥ ಹೇಳಿರೋಣ ಅಂತ ಯಾರಿಗೂ ಶಕ್ತಿ ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ನಾವು ಒಂದೊಂದು ಶ್ಲೋಕವನ್ನು ಅರ್ಥ ಮಾಡ್ಕೋಬೇಕಾದಾಗ ನಾನು ಸಾಕಷ್ಟು ವಿದ್ವಾಂಸರನ್ನು ಕೇಳಿದೆ, ಆಚಾರ್ಯ ಈ ಶ್ಲೋಕಕ್ಕೆ ಅರ್ಥ ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ, ಇದಕ್ಕೆ ಏನೋ ಜನ ಹೇಳತ್ತಾರ, ಏನ್ ಬರೆದಿದಾರೋ ಏನ್ ಬಿಟ್ಟಿದಾರೋ ಗೊತ್ತಿಲ್ಲ, ನಮಗೆ ಗೊತ್ತಾಗುದಿಲ್ಲ. ಎಲ್ಲ ಎಂತೆಂತ ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸಾ ಎಲ್ಲೆಲ್ಲ ಎಂತೆಂತ ವಿದ್ವಾಂಸರ ಸಂಪರ್ಕ ಮಾಡಿದ್ರು ಕೂಡ ನಮಗೆ ಈ ಶ್ಲೋಕದ ಅರ್ಥವೇ ಆಗ್ತಾ ಇಲ್ಲ ಅಂದ್ಬಿಟ್ಟು. ಏನಪ್ಪ ಸ್ವಾಮಿ, ಅಂತಂತ ಜಗದ್ವಿಶ್ರಾಂತ ಪಂಡಿತರಿಗೆ ಅರ್ಥವಾಗದೇ ಇರ್ತಕ್ಕಂಥ ಶ್ಲೋಕ. ಕ್ವಾಹಂ ಮಂದಮತಿ ಶಾಸ್ತ್ರೇ ಶೂನ್ಯೋಸ್ಮಿ ಭಾಷ್ಯ ಲೇಖನೆ. ನಾನು ಮಂದಮತಿ, ನಾ ಏನು ಬರೆದೇನೋ ಸ್ವಾಮಿ ಭಗವಂತ ಅನುಗ್ರಹ ಮಾಡಬೇಕು ಅಂತ ನಾನು ಕೇಳಿಕೊಂಡಾಗ ನಮ್ಮ ಗುರುಗಳ ಒಂದು ಕಾರುಣ್ಯದಿಂದ ಆ ಶ್ಲೋಕಕ್ಕೆ ವಿಶಿಷ್ಟವಾದ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಶ್ಲೋಕದ ಒಂದು ಅರ್ಥವನ್ನು ನಾವು ವಿವರಣವನ್ನು ಮಾಡಿದ್ದೇವೆ. ಅದೆಲ್ಲ ಮಾಡಿರ್ತಕ್ಕಂಥದ್ದು ಗುರುಗಳ ಕಾರುಣ್ಯ, ಗುರುಭಕ್ತಿ. ಆ ಗುರುಭಕ್ತಿ ಅಂದ್ರೇನೆ ಅವೆಲ್ಲ ಅಂತಹ ಅದ್ಭುತವಾದ ಶ್ಲೋಕಕ್ಕೆ ಅರ್ಥವನ್ನು ಬರೆಯತಕ್ಕಂತಹ ನಮಗೆ ಸಾಮರ್ಥ್ಯ ಬಂದಿದೆ ಅಂದ್ರೆ ಅದು ಗುರುಗಳ ಒಂದು ಅನುಗ್ರಹ. ಯಾರಿಗೂ ಆಗಿಲ್ಲ ಅದು ಬರಲಿಕ್ಕೆ. ಆ ಶ್ಲೋಕ ಕೇಳದೆ ಹೆದರ್ಕೊಂಡ್ಬಿಡ್ತಾರೆ. ಏನು ಶ್ಲೋಕ, ಏನ್ ಹೇಳ್ತಾ ಇದ್ರಲ್ಲಿ ಅರ್ಥನೇ ಆಗಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಅರ್ಥ ಆಗಲ್ಲ ಅವೆಲ್ಲ. ಅಂತಹದ್ದು ಆಚಾರ್ಯರು ಅವರು ಕಾರುಣ್ಯ ನಮ್ಮ ಮೇಲೆ ಬರಬೇಕು ಅಂದ್ರೆ ಯಾವುದಂದ್ರೆ ನಮ್ಮ ಸಿದ್ಧಾಂತ ಯಾವುದಂದ್ರೆ ಗುರುಗಳ ಭಕ್ತಿ, ಗುರುಗಳ ಮೇಲೆ ಶ್ರದ್ಧೆ ಇಡ್ರಿ. ಕಠಿಣವಾದ ಶ್ಲೋಕವು ಕೂಡ ನಿಮಗೆ ಅದು ಹೊಳಿತದೆ ಎಂಬುದಕ್ಕೆ ಸಣ್ಣ ದೃಷ್ಟಾಂತ ಅಷ್ಟೇ. ಅಂತಹ ಆಚಾರ್ಯ ಅನುಗ್ರಹದಿಂದಲೇ
ಅವರ ಒಂದು ಪಾದಸ್ಮರಣದಿಂದಲೇ ತೀರ್ಥಕ್ಷೇತ್ರ ವಿಲಾಸಕ್ಕೆ ವ್ಯಾಖ್ಯಾನವನ್ನ ಇನ್ನು ಸ್ವಲ್ಪ ದಿವಸಕ್ಕೆ ಫುಲ್ ಮುಗೀತದೆ, ಆಗ್ತದೆ ಗುರುಗಳ ಕಾರುಣ್ಯದಿಂದ. ಆಚಾರ್ಯರ ಎಲ್ಲಾ ಗ್ರಂಥಕ್ಕೂ ನಮ್ಮ ಆಚಾರ್ಯ ಹೇಳ್ತಿದ್ರು, ಸುಕೇಶ ಎಲ್ಲಾ ಆಚಾರ್ಯ ಗ್ರಂಥಕ್ಕೆ ಎಲ್ಲಾ ಗ್ರಂಥಕ್ಕೂ ನೀನು ವ್ಯಾಖ್ಯಾನ ಮಾಡಿರ್ಬೇಕು. ಸ್ವಾಮಿ ನನಗಂತ ಸಾಮರ್ಥ್ಯ ಇಲ್ಲ, ನಿನಗೆಲ್ಲ ಆಗ್ತದೆ, ಎಲ್ಲ ಬರೀತೀಯ. ದೇವರಿಟ್ಟಂಗೆ ಹಿಂಗಿರೋದಿಲ್ಲ. ಪರಮಾತ್ಮ ಒಂದು ನಮ್ಮ ಗುರುಗಳ ಒಂದು ಕಾರುಣ್ಯ, ನಮ್ಮ ಗುರುಗಳು ನಿಮ್ಮಲ್ಲಿ ನಿಲ್ತಾರೆ ನೋಡ್ಬೇಕಂದ್ರೆ ನಮ್ಮ ಆಚಾರ್ಯ ಹೇಳಿದ್ದು ಇವತ್ತು ನನಗೆ ನೆನಪಿದೆ. ಜಡಮತಿ ಆದರೂ ಕೂಡ ಗುರುಗಳ ಒಂದು ಕಾರುಣ್ಯದಿಂದ ಆ ಒಂದು ಅನುಗ್ರಹ, ಆ ಪರಮಾತ್ಮ ಹೆಂಗ್ ಮಾಡ್ತಾನೆ, ಯಾವ ಸ್ಥಿತಿಯಲ್ಲಿ ಯಾರಿಗೆ ಹೇಗ್ ಮಾಡ್ತಾನೆ ಅಂತ ಗೊತ್ತಾಗುವುದಿಲ್ಲ. ಅದು ಬರ್ತಕ್ಕಂಥ ಒಂದೇ ಒಂದು ಸ್ಥಿತಿ ಅಂದ್ರೆ ಆ ಪದಾರ್ಥವೇ ಗುರುಗಳು. ಜಡಮತಿಯನ್ನು ಕೂಡ ವಾಚಸ್ಪತಿ ಎಂದು ಮಾಡತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ನಮ್ಮ ಗುರುಗಳು. ಹೀಗಾಗಿನೇ ಆ ಒಂದು ಅನುಗ್ರಹ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನುಗ್ರಹ ದೃಷ್ಟಾಂತ. ಅದಕ್ಕೆ ದೃಷ್ಟಾಂತ ಯಾರು ಅಂದ್ರೆ ಬೇರೆ ಯಾರು ಅಲ್ಲಪ್ಪ, ನಾನೇ ದೃಷ್ಟಾಂತ. ಯಾರು ದೃಷ್ಟಾಂತ ಅಲ್ಲ, ಪ್ರತ್ಯಕ್ಷ ದೃಷ್ಟಾಂತ ನಾನೇ. ಜಡಮತಿಯಾಗಿರ್ತಕ್ಕಂತಹ ನನ್ನಂತಹ ವ್ಯಕ್ತಿಗೂ ಕೂಡ ಅಂತಂತಹ ದೊಡ್ಡ ದೊಡ್ಡ ಗ್ರಂಥದ ಒಂದು ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದು ಅದನ್ನ ನಾನಾ ವಿಧವಾಗಿರ್ತಕ್ಕಂತಹ ನಾನು ಅದನ್ನ ಅರ್ಥವನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಏನೂ ಗೊತ್ತಿಲ್ಲ ಈ ಕಾಶಿ ಕ್ಷೇತ್ರದಂತಹ ಊರೊಳಗೆ ನನಗೆ ಹಿಂದಿಯಲ್ಲಿ ಶ್ರೀಮದ್ ಭಾಗವತ ಮತ್ತು ಹಿಂದಿ ಕ್ಷೇತ್ರ, ಹಿಂದಿ ಭಾಷೆಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲೆಲ್ಲ ತತ್ವಪ್ರಸಾರವನ್ನು ನಾವು ಮಾಡ್ತಾ ಇದ್ಮೇಲೆ ಇದೆಲ್ಲ ಹೆಂಗಾಯ್ತೀವಲ್ಲ. ಒಂದು ವಾರ ಕಾಶಿ ಕ್ಷೇತ್ರದಲ್ಲಿ ಬಂದು ಇರ್ಲಿಕ್ಕಾಗೋದಿಲ್ಲ ಜನರಿಗೆ, 9 ದಿವಸ ಇರ್ಲಿಕ್ಕಾಗೋದಿಲ್ಲ ಅಂತ ಬಿಸಿಲು, ತಾಪ, ಮಳೆ, ಗಾಳಿ, ಚಳಿ. ಅಂತಾದ್ರಲ್ಲೂ ಕೂಡ ನಾವು 8 ವರ್ಷದಿಂದ ಗಂಗಾ ತೀರದಲ್ಲಿ, ಕಾಶಿ ವಿಶ್ವನಾಥರ ಒಂದು ಸನ್ನಿಧಾನದಲ್ಲಿ ಗಂಗಾ ತೀರದಲ್ಲಿ ಇರಬೇಕು ಅಂತಂದ್ರೆ ಯಾವುದು ನಮ್ದಲ್ಲ. ಮತ್ತೆ ಕೇವಲ ಗುರುಕಾರುಣ್ಯ, ಆ ಒಂದು ದೀಕ್ಷಾ, ಇದೆಲ್ಲ ನಾವು ಎಲ್ಲಿ ಕಲ್ತಿದ್ದು ಅಂತಂದ್ರೆ ಅದು ಗುರುಗಳಲ್ಲಿ ಮಾತ್ರ ನಾವು ಕಲಿಯಕ್ಕೆ ಸಾಧ್ಯ ಹೊರತು ಇನ್ನೆಲ್ಲೂ ಕಲಿಯಕ್ಕೆ ಸಾಧ್ಯ ಇಲ್ಲ. ಶುದ್ಧವಾದ ಒಂದು ವೈದಿಕ ವೃತ್ತಿಯಲ್ಲಿ ಇದ್ಕೊಂಡು, ಶುದ್ಧವಾದ ಮಧ್ವ ದೀಕ್ಷೆಯನ್ನು ಪಡ್ಕೊಂಡು, ಶುದ್ಧವಾಗಿರ್ತಕ್ಕಂತಹ ಆಹಾರ ಅನ್ನವನ್ನ ಆ ಒಂದು ಹಿಂಗೇ ಬದುಕಬೇಕು ಅಂತ ತಿಳಿಸ್ಕೊಟ್ಟವರೇ ನಮ್ಮ ಗುರುಗಳು. ನಮಗೆ ಅಂತಹ ಗುರುಗಳಿಗೆ ಅನಂತಾನಂತ ಧನ್ಯತಾಪೂರ್ವಕವಾಗಿರ್ತಕ್ಕಂತಹ ಸಾಷ್ಟಾಂಗ ನಮಸ್ಕಾರವನ್ನ ಈ ಒಂದು ಮಾಧ್ಯಮದಿಂದ ನನ್ನ ಹೆಂಡತಿ, ಮಕ್ಕಳು, ಇವರೆಲ್ಲರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅವರೂ ಕೂಡ ಗುರುಗಳಲ್ಲಿ ಭಕ್ತಿಯನ್ನು ಇದೇ ರೀತಿಯಾಗಿ ಮಾಡಲಿ ಅಂತ ನಾನು ಆ ಗುರುಗಳ ಸಮಾರಂಭದಲ್ಲಿ ನಾವು ನಮ್ಮ ಶ್ರೀ ಪಂಡಿತರಾಜ ಜಾಳಿಹಾಳ ಶ್ರೀನಿವಾಸಾಚಾರ್ಯರ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಮೊದಲನೇ ನಮ್ಮ ಈ ವಿಡಿಯೋ, ಈ ಮೊದಲನೇ ನಮ್ಮ ಈ ಸಂದೇಶ ಏನು ಅಂತಂದ್ರೆ ಗುರುಭಕ್ತಿ. ಗುರುಭಕ್ತಿಯಿಂದಲೇನೆ ಸರ್ವ ಅಭ್ಯುದಯ ಮತ್ತು ಉನ್ನತಿ ಆಗ್ತದೆ ಅನ್ನತಕ್ಕಂಥದ್ದೇ ಇದು ನಮ್ಮ ಮೊದಲನೆಯ ಇದು ವಿಡಿಯೋ. ಇದನ್ನು ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ, ಬಹಳ ಒಂದು ವಿಶ್ವಾಸ, ಬಹಳ ವಿಚಿತ್ರವಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ ಬರಬೇಕು ಅಂದ್ರೆ ಈ ವಿಡಿಯೋವನ್ನ ಹೆಚ್ಚೆಚ್ಚಾಗಿ ಜನ ನೋಡ್ರಿ. ಎಲ್ಲಾ ಕಡೆಯೂ ಕೂಡ ವಿಡಿಯೋನ ಎಲ್ಲ ಕಡೆ ಕಳಿಸ್ರಿ, ನೋಡ್ರಿ ಅಂತ ಹೇಳ್ತಾ, ಇದನ್ನು ನೋಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಕಲ ವಿಧವಾದ ಆಪತ್ತು ಪರಿಹಾರ. ಈ ನಮ್ಮ ಪ್ರವಚನವನ್ನ ನೀವು ಕೇಳಿದ್ರಿ ಅಂತಂದ್ರೆ, ಗುರುಗಳ ಭಕ್ತಿಯನ್ನು ಕೇಳಿದ್ರಿ ಅಂತಂದ್ರೆ ಇದರಿಂದ ನಿಮ್ಮ ಮನೆ ಒಳಗೆ ಸಕಲ ವಿಧವಾಗಿರ್ತಕ್ಕಂಥ ಆಪತ್ತಿನ ಪರಿಹಾರ, ಸಕಲ ಸುಖ, ಸಮೃದ್ಧಿ, ಶಾಂತಿ ಆಗ್ಲಿ ಅಂತ ಹೇಳ್ತಾ, ಇನ್ನು ನಾಳಿಂದ ನಾವು ವಿಶಿಷ್ಟವಾಗಿರ್ತಕ್ಕಂತಹ ಭಗವದ್ಗೀತಾ ಇತ್ಯಾದಿಗಳನ್ನ ನಾವು ಅದನ್ನು ಪ್ರವಚನ ಮಾಡೋರಿದ್ದೇವೆ. ಭಾಗವತವನ್ನ, ರಾಮಾಯಣವನ್ನ, ಪುರಾಣವನ್ನ ಎಲ್ಲವನ್ನೂ ಕೂಡ ಗಂಗಾ ತೀರ ನಾವು ಕಾಶಿ ಕ್ಷೇತ್ರದಲ್ಲಿ ಇರೋವರೆಗೂ ಕೂಡ ಅಂತಹ ಪ್ರತಿನಿತ್ಯ ಒಂದು ವಿಡಿಯೋವನ್ನು ನಾವು ಹಾಕ್ತಾ ಇರ್ತೇವಂತೆ. ಎಲ್ಲರೂ ಕೂಡ ಇದನ್ನ ನೋಡಿ ಕೃತಾರ್ಥರಾಗಿ ಧನ್ಯರಾಗಲಿ. ನಿಮ್ಮ ಸಂಬಂಧ ಆಚಂದ್ರಾರ್ಕ ಸ್ಥಾಯಿ ಆಗ್ಲಿ ಅಂತ ಹೇಳ್ತಾ ಈ 2 ವಾಕ್ಯ ಕುಸುಮಗಳನ್ನ ಪುನಃ ಎಲ್ಲಿ ಅರ್ಪಣ, ಅದು ಗುರುಗಳ ಮುಖಾಂತರದಿಂದ ನಮ್ಮ ತಾತಂದರಾದ ನಮ್ಮ ಪೂಜ್ಯ ಪಿತಾಮಹಾಚಾರ್ಯ ವರ್ಯರಾಗಿರ್ತಕ್ಕಂತಹ ಜಾಳಿಯಾಳ ಆಚಾರ್ಯ ಅಂತರ್ಗತನಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಬಿಂದು ಮಾಧವ, ವಾಯುಮಾಧವ, ಗಂಗಾ ಮಾ ದುರ್ಗಾ, ಇಲ್ಲಿ ದುರ್ಗಾ ಬೆಟ್ಟ, ದುರ್ಗಾ ದೇವತಾ, ಗಂಗಾದೇವಿ, ವಿಶ್ವನಾಥ, ಅಲ್ಲೇ ಇರತಕ್ಕಂತಹ ಸಮಸ್ತ 100 ದೇವತೆಗಳು, ಅಂತಹ ದೇವತಾ ಸನ್ನಿಧಾನೋಪೇತವಾಗಿರ್ತಕ್ಕಂತಹ ಇಂತಹ ಸನ್ನಿಧಾನ ಯಾವ ಊರಲ್ಲೂ ಇಲ್ಲ, ಯಾವ ಊರಲ್ಲೂ ಸಿಗ್ಲಿಕ್ಕೆ ಶಕ್ಯ ಇಲ್ಲ. ಪರಮಾತ್ಮನ ಒಂದು ವಿಚಿತ್ರವಾದ ಒಂದು ಸನ್ನಿಧಾನ ಅಂತಂದ್ರೆ ಭಗವಂತರು ಹೇಳದಂತೆ
ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭುಃ ಪುರಾಣಾನಾಂ ಇದಂ ತಥಾ ಯಥಾ ಕಾಶಿ ಹ್ಯನುತ್ತಮ. ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಕ್ಷೇತ್ರ ಭೂಲೋಕದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲ. ಅಂತಹ ಅತಿ ಉನ್ನತವಾಗಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಿವ್ಯವಾದ ಪುರಿ ಎಂದರೆ ವಾರಾಣಸಿ ಕ್ಷೇತ್ರ. ಅಂತಹ ವಾರಾಣಸಿ ಕ್ಷೇತ್ರಕ್ಕೆ ಸಮಾನವಾದ ಪುಣ್ಯಕ್ಷೇತ್ರ ಇನ್ನೊಂದು ಇರಲಿಕ್ಕೆ ಶಕ್ಯವಿಲ್ಲ. ಅಂತಹ ವಾರಾಣಸಿ ಕ್ಷೇತ್ರದಲ್ಲಿ ಸ್ವಾಮಿ ಬಿಂದು ಮಾಧವನ ಸನ್ನಿಧಾನದಲ್ಲಿ ವಾಯುಮಾಧವನ ಅಭಿನ್ನನಾಗಿರ್ತಕ್ಕಂಥ ವಾಯುಮಾಧವನ ಅಂತರ್ಗತನಾಗಿರ್ತಕ್ಕಂತಹ ಬಿಂದು ಮಾಧವ ತದಭಿನ್ನನಾಗಿರ್ತಕ್ಕಂತಹ ಅಭಿನ್ನನಾಗಿರ್ತಕ್ಕಂತಹ ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರು ಮತ್ತು ಕುಲದೇವತಾ ಮತ್ತು ಅವರಿಗೆ ಕುಲದೇವತಾ ಲಕ್ಷ್ಮೀ ನರಸಿಂಹದೇವರು ಎಲ್ಲಾ ವಿಘ್ನಗಳನ್ನ ಪರಿಹಾರವನ್ನು ಮಾಡತಕ್ಕಂತಹ ಸಮಸ್ತ ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಬಿಂದು ಮಾಧವ, ವಾಯುಮಾಧವ, ನೀಲಮಾಧವ ಮತ್ತು ಸಮಸ್ತ ಗುರುವಂತರ್ಯಾಮಿಯಾಗಿರ್ತಕ್ಕಂತಹ ಎಲ್ಲಾ ಗುರುಗಳಿಂದ ಆರಾಧ್ಯನಾಗಿರ್ತಕ್ಕಂತಹ ಸಕಲ ಸತ್ಯಾಸ್ತ್ರ ಪ್ರತಿಪಾದ್ಯನಾದ ಸಕಲ ವೇದಶಾಸ್ತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸಕಲ ಸೂತ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸಕಲ ಅಶೇಷ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಶಬ್ದಾತ್ಮಕ ಎಲ್ಲಾ ಶಬ್ದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸಕಲ ಶಬ್ದವಾಚ್ಯನಾಗಿರ್ತಕ್ಕಂತಹ ಅಂತಹ ಭಗವಂತ ಈ ಒಂದು ಗುರು ಕೃಪಾ ಗುರು ಕಾರುಣ್ಯ ರೂಪವಾಗಿರ್ತಕ್ಕಂತಹ ಮತ್ತು ಗುರುಗಳ ಅನುಗ್ರಹ ಮತ್ತು ಗುರುಗಳ ಬಗ್ಗೆ ಇರತಕ್ಕಂತಹ ಆ ಒಂದು ಪ್ರವಚನವನ್ನ ಅಭಿನ್ನನಾಗಿರ್ತಕ್ಕಂತಹ ಬದರಿಕಾಶ್ರಮದಲ್ಲಿ ವಾಸಿತನಾಗಿರ್ತಕ್ಕಂತಹ ಬದರಿನಾರಾಯಣ ದೇವರು ಅವರು ನಮ್ಮನ್ನು ನೋಡಲಿ. ಅವರ ಅಭಿನ್ನನಾಗಿರ್ತಕ್ಕಂತಹ ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರು ನಿಮ್ಮನ್ನ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮ ಸಂಬಂಧ ಆ ಚಂದ್ರಾರ್ಕ ಸ್ಥಾಯಿ ಆಗಲಿ ಅಂತ ಹೇಳ್ತಾ ಎರಡು ವಾಕ್ಯ ಕುಸುಮಗಳನ್ನೇ ಈ ವಾಕ್ಯ ಎರಡು ಕುಸುಮಗಳನ್ನ ನಮ್ಮ ತಂದೆ ತಾಯಿಗಳ ಪಾದಾರವಿಂದಗಳಲ್ಲಿ ಗುರುಗಳ ಪಾದಾರವಿಂದಗಳಲ್ಲಿ ಭಗವಂತನಲ್ಲಿ ಎಲ್ಲ ಗುರು ಹಿರಿಯರಲ್ಲಿ ಅರ್ಪಣವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಶ್ರೋತೃಗಳಿಂದ ಬಂದು ಕೇಳಿ ಮುಂದೆ ಶ್ರೀಮದ್ ಭಾಗವತಾದಿ ಪ್ರವಚನವನ್ನ ಅದ್ಭುತವಾಗಿರ್ತಕ್ಕಂತಹ ಅಖಂಡವಾಗಿರ್ತಕ್ಕಂತಹ ಆ ಪ್ರವಚನ ಶೈಲಿಯನ್ನ ಎಲ್ಲರೂ ಆಸ್ವಾದಿಸಿರಿ, ಆನಂದಿಸಿರಿ, ಪಾಪವನ್ನು ಕಳ್ಕೊಳ್ರಿ. ಗಂಗಾ ಸಿಗೋದಿಲ್ಲ, ಇದು ಗಂಗಾ ತೀರ. ಅದರಲ್ಲೂ ಕೂಡ ಬಿಂದು ಮಾಧವ ವಾಯುಮಾಧವನ ವಿಶಿಷ್ಟವಾದ ಒಂದು ಸನ್ನಿಧಾನದಲ್ಲಿ ನೀವೆಲ್ಲರೂ ಬನ್ರಿ. ನೀವೆಲ್ಲ ಬಂದು ಈ ಪ್ರವಚನದ ಒಂದು ಅದ್ಭುತವಾಗಿ ಕೇಳ್ರಿ, ಧನ್ಯರಾಗ್ರಿ. ನಿಮ್ಮ ಸಂಬಂಧ ಚಿರಂತರವಾಗಿ ನಡೆಯಲಿ, ಶಾಶ್ವತವಾಗಿರಲಿ ಅಂತ ಹೇಳ್ತಾ ಎರಡು ವಾಕ್ಯ ಕುಸುಮಗಳನ್ನ ಗುರುಗಳ ಪಾದಾರವಿಂದಲೇ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಹರೇ ನಮಃ ಹರೇ ನಮಃ ಹರೇ ಓಂ.